ಹಾಯ್ ಮಕ್ಕಳೇ, ಗುಡ್ ಈವ್ನಿಂಗ್. ನಿನ್ನೆ ನಾವು ಈ ಬೇಸಿಕ್ ಆಪರೇಷನ್ ಚಾಪ್ಟರ್ನಲ್ಲಿ ಸೆಂಟೆನ್ಸ್ ಕ್ವಶನ್ಸ್ ಯಾವ ರೀತಿ ಬರುತ್ತೆ ಅಂತ ಡಿಸ್ಕಸ್ ಮಾಡಿದ್ವಿ. ಜೊತೆಗೆ ಒಂದು 3 ಕ್ವಶನ್ಸ್ ನಾನು ಫಾರ್ಮ್ ಮಾಡಿ ನಿಮಗೆ ಕಳಿಸಿದ್ವಿ. ಅದರಲ್ಲಿ ಒಂದು ಕ್ವಶನ್ ರಾಂಗ್ ಆಗಿತ್ತು. ದೀಪ್ತಿ ಮತ್ತೆ ಗೌತಮ್ ಇಬ್ರು ಒಟ್ಟಿಗಿದ್ದಾರೆ. ಯಾಕೆ ಗೌತಮ್ ನಿನ್ ಫೋನಲ್ಲಿ ಜಾಯಿನ್ ಆಗಕ್ ಆಗ್ತಿಲ್ವಾ? ಗೌತಮ್, ದೀಪ್ತಿ ಹ್ಯಾಂಡ್ ರೈಸ್ ಮಾಡಿ. ಸರಿಯಾಗಿಲ್ವಾ ಅದು? ದೀಪ್ತಿ ಮೈಕ್ ಆನ್ ಮಾಡ್ಕೊಳ್ಳಿ. ಟ್ಯಾಪ್ ಸರಿಯಾಗ್ಲಿಲ್ವಾ ಗೌತಮ್? ಸರ್ ತಗೊಬಂದಿಲ್ಲ. ಓಕೆ ಓಕೆ, ಪರವಾಗಿಲ್ಲ, ಜಾಯಿನ್ ಆಗಿ. ಸರಿ ಆಗುತ್ತೆ, ಅದು ಸರಿ ಮಾಡಿದೀವಿ. ನಿನ್ನೆ ಒಂದ್ಸಲ ಕ್ಲಿಯರ್ ಮಾಡಿ ಕ್ಯಾಶ್ ಇದು ಡಾಟಾ ಎಲ್ಲ ಇದು ಮಾಡಿ ಅನ್ಇನ್ಸ್ಟಾಲ್ ಮಾಡಿ ಇನ್ಸ್ಟಾಲ್ ಮಾಡಿದೀನಿ. ಸರಿ ಆಗುತ್ತೆ. ಓಕೆ, ನಿನ್ನೆ ಒಂದು 3 ಕ್ವಶನ್ ಕಳಿಸಿದ್ವಿ, ಅದೇ ತರದ್ದು ಸಿಂಪಲ್ ಆಗಿರುವಂಥದ್ದು. ಕೆಲವರು ನಮಗೆ ಮಕ್ಕಳೇ ಆ ಥರ ಕೇಳಬೇಕು, ಬಟ್ ನಾನು ಇನ್ನೊಂದ್ಸಲ ನಿಮಗೆ ಹೇಳ್ಕೊಡ್ಬೇಕು. ಹೌದು, ವಿಜಯ್ ಪಾಟೀಲ್ ಇದಾರಲ್ವಾ, ಅವರು ಸರ್ ನೀವು ಎಕ್ಸ್ ಅಂತ ಯಾಕೆ ಬರ್ಕೊಳ್ತಾ ಇದ್ದೀರಾ? ನಾವು ಆ ಕ್ವಶನ್ಗೆ ಹೋಗೋಣ. ಇವಾಗ ಒಂದು ಸ್ಕ್ರೀನ್ ಶೇರ್ ಆಗುತ್ತೆ. ಅವ್ರು ನಮಗೆ ಕಾಲ್ ಮಾಡಿದ್ರು. ಅವಾಗ ಅವನ ಪ್ರಶ್ನೆ ಏನು ಅಂದ್ರೆ, ಎಕ್ಸ್ ಅಂದ್ರೆ ಏನು ಸರ್ ಅಂತ. ಸೊ ನೀವು ಎಲ್ಲಾ ಕ್ವಶನ್ಗೂ ಎಕ್ಸ್ ಎಕ್ಸ್ ಅಂತ ಬರ್ಕೊಳ್ತಾ ಇದ್ದೀರಾ. ವಾಟ್ ಈಸ್ ದ ಮೀನಿಂಗ್ ಆಫ್ ಎಕ್ಸ್? ಎಕ್ಸ್ ಅಂದ್ರೆ ಏನು ಅಂತ. ಸೊ ಅದಕ್ಕೆ ನಾನು ಇವಾಗ ಅಲ್ಲಿಗೆ ಹೋಗ್ತೀನಿ. ಆ ಕ್ವಶನ್ ಅನ್ನ ನಿಮಗೆ ಅದ್ರಲ್ಲಿ ಒಂದು ಕ್ವಶನ್ ತಗೊಳ್ತೀನಿ. ಒಂದು ನಿಮಿಷ. ಒಂದು ನಿಮಿಷ ಇರಿ, ಹಾಗೆ ಇರಿ. ಮಕ್ಕಳೇ, ನಾನು ನಿನ್ನೆ ಈ ಕ್ವಶನ್ ನಿಮಗೆ ಕೊಟ್ಟಿದ್ವಿ, ಹೌದಲ್ವಾ? ಅದರಲ್ಲಿ ನಿಮಿಷ, ಎಸ್, ಒಂದು ಕ್ವಶನ್ ರಾಂಗ್ ಆಗಿತ್ತು. ಎಕ್ಸ್ ಅಂದ್ರೆ ಏನು ಅನ್ನೋದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು ಇನ್ನೊಂದ್ಸಲ ಯಾರಿಗಾದ್ರೂ ಎಕ್ಸ್ ಅಂತ ಯಾಕೆ ಬರ್ಕೊಳ್ತಿದ್ದಾರೆ ಸರ್, ಪ್ರತಿ ಸಲನೂ ಕೂಡ ಎಕ್ಸ್ ಅಂತ ಬರ್ಕೊಳ್ತಿದಾರಲ್ಲ ಅಂತ ಹೇಳಿ. ನಾವ್ ಇದಕ್ಕಿಂತ ಮುಂಚೆ ಕ್ವಶನ್ ನ ಸಾಲ್ವ್ ಮಾಡಿದಾಗ ಅಲ್ಲಿ ಯಾವ್ದಾದ್ರು ಒಂದು ನಿಮಗೆ ಗೂಗಲ್ ಟೆಸ್ಟ್ ನಲ್ಲಿ ಆಗಿರ್ಬೋದು ಅಥವಾ ಬೇರೆ ಬೇರೆ ಇದ್ರಲ್ಲಿ ನಾವು ಸಾಲ್ವ್ ಮಾಡಿದಾಗ ಅಲ್ಲೊಂದು ಏನಾದ್ರೂ ಒಂದು ಕ್ಲೂ ಇರ್ತಿತ್ತು ನಿಮಗೆ. ಫಾರ್ ಎಕ್ಸಾಂಪಲ್ ಒಂದು ಆತರ ಈಸಿ ಕ್ವಶನ್ ಒಂದು ಹೋಗಿ ಆಮೇಲೆ ನಾನು ಈ ಎಕ್ಸ್ ಕ್ವಶನ್ ಬರ್ತೀನಿ. ಸೊ ನಮಗೆ ಗೂಗಲ್ ಟೆಸ್ಟ್ ಅಲ್ಲಿ ಅನ್ಸುತ್ತೆ, ಐ ಥಿಂಕ್ ಗೂಗಲ್ ಟೆಸ್ಟ್ ನಲ್ಲಿ ಒಂದು ನಿಮಿಷ ಅದಕ್ಕೆ ಹೋಗ್ತೀನಿ. ಆ ಕ್ವಶನ್ ನಿಮಗೆ ನೋಡಿದ್ರೆ ಅರ್ಥ ಆಗುತ್ತೆ ಯಾಕೆ ನಾವು ಎಕ್ಸ್ ಅಂತ ಬರ್ಕೋಬೇಕು ಅಂತೇಳಿ. ಒಂದು ನಿಮಿಷ.
ಇವೆಲ್ಲ ಕ್ವಶನ್ಸ್ ನಾವು ಸಾಲ್ವ್ ಮಾಡಿಸಿದ್ವಿ. ಅದಕ್ಕೂ ಮೊದಲು ಒಂದು ಸಿಂಪಲ್ ಕ್ವಶನ್ ಇತ್ತು. ಇಟ್ಸ್ ಓಕೆ, ನಾನು ಹೇಳ್ತೀನಿ. ಈ ಕ್ವಶನ್ಗೆ ಬರೋಣ. ಯಾಕೆ ನಾವು ಎಕ್ಸ್ ಅಂತ ಬರ್ಕೊಳ್ಬೇಕು ಅನ್ನೋದನ್ನ ಮೊದಲು ವಿಜಯ್ ಪಾಟೀಲ್ ಆಗಿರ್ಬೋದು, ಬೇರೆ ಬೇರೆಯವರಿಗೆ ಡೌಟ್ ಇರ್ಬೋದು. ಸೊ ಒಂದು ಕ್ವಶನ್ ಇತ್ತು, ನಾವು ಗೂಗಲ್ ಟೆಸ್ಟ್ ನಲ್ಲಿ ಕೊಟ್ಟಾಗ ನೀವು ಡೈರೆಕ್ಟ್ ಕ್ವಶನ್ ಅದು ಈ ತರ ಇತ್ತು. ರಾಜು ನೋಡಿ ಈ ರೀತಿ ಇತ್ತದು ಕ್ವಶನ್. ಸಾರಿ, ಈ ತರ ಇತ್ತು. ರಾಜು ಏಟ್ 6 ಚಾಕ್ಲೇಟ್ಸ್ ಅಥವಾ 6 ದೋಸಾಸ್, ಚಾಕ್ಲೇಟ್ಸ್ ಏನಾದ್ರೂ ಆಗಿರ್ಲಿ, 6 ಚಾಕ್ಲೇಟ್ಸ್ ಅಂಡ್ ಈಸ್ ಬ್ರದರ್ ಏಟ್ 2 more than ರಾಜು ಅಂತ. ಸೊ ಇಲ್ಲಿ ರಾಜು ಎಷ್ಟು ತಿಂದಿದ್ದಾನೆ ಅಂತ ನಮಗೆ ಗೊತ್ತಿದೆ, ಹಾಗಾಗಿ ರಾಜು ಇಸ್ ಈಕ್ವಲ್ ಟು 6 ಚಾಕ್ಲೇಟ್ಸ್ ಅಂತ ಬರೆದ್ವಿ. ಇನ್ನು ಅವನ್ ಬ್ರದರ್ ಎಷ್ಟು ತಿಂದಿದ್ದಾನೆ ಅಂತ ಈಸಿಯಾಗಿ ಗೊತ್ತಾಗುತ್ತೆ. ಇಸ್ ಬ್ರದರ್ ಏಟ್ 2 more than ರಾಜು, ಹಾಗಾದ್ರೆ 6 + 2 ಅಂತ ಬರ್ಕೊಂಡ್ವಿ. ಅಂಡ್ ಇಸ್ ಸಿಸ್ಟರ್ ಏಟ್ 3 less than ರಾಜು ಅಂತ ಹೇಳ್ತಾರೆ. ಸಿಸ್ಟರ್ 3 less than ರಾಜು ಅಂದ್ರೆ ರಾಜು ಎಷ್ಟು ತಿಂದಿದಾನೋ ಅದಕ್ಕಿಂತ 3 ಕಡಿಮೆ ಅಂತ ಹೇಳಿ. ಸೊ ಈಗ ಎಲ್ಲರದು ಕೂಡ ನಮಗೆ ಈಸಿಯಾಗಿ ಗೊತ್ತಾಗ್ಬಿಡ್ತು. ರಾಜು ಏಟ್ 6 ಚಾಕ್ಲೇಟ್ಸ್ ಅಂತ ಅವರೇ ಕೊಟ್ಬಿಟ್ಟಿದ್ದಾರೆ, 6 ಅಂತ ಬರೆದ್ವಿ. ಇಲ್ಲಿ ಇಸ್ ಬ್ರದರ್ ಏಟ್ 2 more than ರಾಜು ಅಂದ್ರೆ 8 ಅಂತ ಬರೆದ್ವಿ. ಇಲ್ಲಿ 3 less than ರಾಜು ಅಂತಂದ್ರೆ ಆವಾಗ 3 ಅಂತ ಬರ್ಕೊಂಡ್ವಿ. ಎಲ್ಲವನ್ನು ಕೂಡ ಟೋಟಲ್ ಮಾಡ್ತೀವಿ, 17 ಬರುತ್ತೆ. ದಿಸ್ ವಾಸ್ ದ ಕ್ವಶನ್ ಇನ್ ದ ಗೂಗಲ್ ಟೆಸ್ಟ್. ಹೌದಾ? ಬಟ್ ಇನ್ ದಿಸ್ ಕ್ವಶನ್ ರಾಹುಲ್ ಸ್ಕೋರ್ಡ್ 15 marks more than ಸುನಿಲ್ ಅಂತ ಹೇಳ್ತಾರೆ. ಬಟ್ ವಿ ಡೋಂಟ್ ನೋ ದ ಮಾರ್ಕ್ಸ್ ಆಫ್ ಸುನಿಲ್. ಸುನಿಲ್ ನ ಮಾರ್ಕ್ಸ್ ನಮಗೆ ಗೊತ್ತಿಲ್ಲ. ಹಾಗಾಗಿ ನಾವೇನ್ ಮಾಡ್ತೀವಿ, ಸುನಿಲ್ ಮಾರ್ಕ್ಸ್ ಎಷ್ಟು ಅಂತ ಗೊತ್ತಿಲ್ವಲ್ಲ ವಿಜಯ್, ಅದಕ್ಕೋಸ್ಕರ ಅವನ್ ಮಾರ್ಕ್ಸ್ ನ ನಾವೇ ಅನ್ಕೊಂಡು ಎಕ್ಸ್ ಅಂತ ಬರ್ಕೊಂಡಿದೀವಿ ಅಷ್ಟೇನೆ. ಸೊ ಎಕ್ಸ್ ಅನ್ನೋದು ಏನು ಅಲ್ಲ, ನಮಗೆ ಗೊತ್ತಿಲ್ಲದೆ ಇರೋದನ್ನ ಬರ್ಕೊಳ್ಳೋದಷ್ಟೇನೆ. ಇಲ್ಲಿ ಎಕ್ಸ್ ಅಂತಂದ್ರೆ ಯಾಕೆ ಬರ್ಕೊಂಡ್ವಿ, ಸುನಿಲ್ ಮಾರ್ಕ್ಸ್ ವಿ ಡೋಂಟ್ ನೋ ದ ಮಾರ್ಕ್ಸ್ ಆಫ್ ಸುನಿಲ್. ದೆನ್ ಅದಕ್ಕೆ ನಾವು ಇರ್ಬಹುದು, ಒಂದು ಎಕ್ಸ್ ಇರ್ಲಿ, ಎಷ್ಟೋ ಇದೆ ಸುನಿಲ್ ಮಾರ್ಕ್ಸ್, ಅದಕ್ಕೆ ಎಕ್ಸ್ ಅಂತ ಬರ್ಕೊಂಡ್ವಿ. ರಾಹುಲ್ ಮಾರ್ಕ್ಸ್ ಏನಾಗುತ್ತೆ, ರಾಹುಲ್ ಇಸ್ ಈಕ್ವಲ್ ಟು 15 marks more than ಸುನಿಲ್ ಅಂತ ಹೇಳ್ತಾರೆ. ಹಾಗಾದ್ರೆ ಸುನಿಲ್ ಎಷ್ಟು ತೆಗ್ದಿದ್ದಾನೆ, ಎಷ್ಟು ಮಾರ್ಕ್ಸ್ ಸ್ಕೋರ್ ಮಾಡಿದಾನೆ, ಎಕ್ಸ್, ಅದಕ್ಕೆ 15 ಸೇರಿಸ್ಕೊಂಡ್ರೆ ಆಯ್ತು. ಇದು ರಾಹುಲ್ ನ ಮಾರ್ಕ್ಸ್ ಆಗುತ್ತೆ. ಅಂಡ್ ಅಮಿತ್ ಸ್ಕೋರ್ 10 marks less than ಸುನಿಲ್. ಸೊ ಅನಿಲ್ ಅನ್ನೋನು ಸುನಿಲ್ಗಿಂತ 10 marks ಲೆಸ್ ಅಂದ್ರೆ ಹಾಗಾಗಿ ಎಕ್ಸ್ -10 ಅಂತ ಬರ್ಕೊಂಡ್ವಿ. ಎಕ್ಸ್ ನ ಮಾರ್ಕ್ಸ್ ಸುನಿಲ್ದು, ಎಕ್ಸ್ ಗಿನ್ನ ಜಾಸ್ತಿ ಅಂದ್ರೆ ಸುನಿಲ್ಗಿಂತ ಜಾಸ್ತಿ 15 marks ರಾಹುಲ್ದು. ಸೊ ಎಕ್ಸ್ ಗಿನ್ನ 10 ಕಡಿಮೆ ಅಂದ್ರೆ ಸುನಿಲ್ಗಿನ್ನ 10 ಕಡಿಮೆ ಅನಿಲ್ದು. ಈಗ ಮೂರೂ ಜನರದು ಟೋಟಲ್ ಮಾರ್ಕ್ಸ್ ನಮಗೆ ಅವರು ಹೇಳ್ತಾರೆ, ದಟ್ ಈಸ್ 215 ಅಂತ ಹೇಳಿ. 215 ಈ ಈಕ್ವೇಶನ್ಸ್ ನಾವು ಸಾಲ್ವ್ ಮಾಡ್ಬಿಡ್ತೀವಿ ಈಸಿಯಾಗಿ. ಅಫ್ಕೋರ್ಸ್ ನೀವು ಆನ್ಸರ್ ಕಡೆಯಿಂದ ಹೋದ್ರೂ ಕೂಡ ನೀವು ಆನ್ಸರ್ ನ ಮಾಡ್ಬೋದು. ಹೇಗ್ ಮಾಡ್ಬೇಕು ಆನ್ಸರ್ ಕಡೆಯಿಂದ, ಅವ್ರು ಕೇಳಿರೋದು ಅಮಿತ್ ಮಾರ್ಕ್ಸ್. ಅಮಿತ್ ಮಾರ್ಕ್ಸ್ ಏನಾದ್ರು 60 ಆಗಿದ್ರೆ, 60 ಆಗಿದ್ರೆ ಅಂತ ನೀವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೇಕಾಗತ್ತೆ. ಸೊ ನೋಡಿ, ಅಮಿತ್ ಮಾರ್ಕ್ಸ್ ಏನಾದ್ರು 60 ಆಗಿದ್ರೆ ಸುನಿಲ್ ಮಾರ್ಕ್ಸ್ ಏನಾಗಿರುತ್ತೆ 70 ಆಗುತ್ತೆ. ಯಾಕೆಂದ್ರೆ ಅನಿಮಿತ್ದು ಎಕ್ಸ್ ಗಿನ್ನ 10 ಕಡಿಮೆ ಇದೆ, ಹಾಗಾದ್ರೆ ಸುನಿಲ್ದು ಎಕ್ಸ್ ಗಿನ್ನ 10 ಜಾಸ್ತಿ ಇರಬೇಕು, 70. ರಾಹುಲ್ದು ಏನಾಗುತ್ತೆ, ಎಕ್ಸ್ ಗಿನ್ನ 15 ಜಾಸ್ತಿ ಇರಬೇಕು, 85. ಈಗ ಈ ಮೂರನ್ನು ನೀವು ಟೋಟಲ್ ಮಾಡಿದ್ರೆ 215 ಬರ್ತಿದೆ ಅಂದ್ರೆ ಇದು ಈಕ್ವೇಶನ್ ಸರಿ ಇದೆ ಅಂತ. ಅಥವಾ ನೀವು ಮತ್ತೆ ಬೇರೆ ಆಪ್ಷನ್ ತಗೊಂಡು ಚೆಕ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಅದಕ್ಕೋಸ್ಕರ ಆ ತರ ಎಲ್ಲ ಟೈಮ್ ಆಗುತ್ತೆ ಅಂತ ಹೇಳಿ, ತುಂಬಾ ಇಟ್ ಟೇಕ್ಸ್ ಮೋರ್ ಟೈಮ್. ಸೊ ಅದಕ್ಕೋಸ್ಕರ ಆಪ್ಷನ್ ಬೆಸ್ಟ್ ಫಾರ್ಮುಲಾ ಏನು ಅಂದ್ರೆ ಈ ರೀತಿ ಬರ್ಕೊಳ್ಳೋದು. ಸೊ ಎಕ್ಸ್ ನ ವ್ಯಾಲ್ಯೂನ ಬರ್ಕೊಳ್ಳೋದು. ಸೊ ಎಕ್ಸ್ ಅಂತ ಯಾರ್ದನ್ನ ಬರ್ಕೊಂಡ್ವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಎಕ್ಸ್ ಅಂತ ಯಾರ್ದು ಬರ್ಕೊಂಡಿದೀವಿ, ಸುನಿಲ್ದು. ಬಿಕಾಸ್ ಅಲ್ಲಿ ಕಂಪೇರ್ ಮಾಡೋದು ಫಸ್ಟ್ ಸುನಿಲ್ಗೆ ಅಲ್ವಾ. ತುಂಬಾ ಜನ ಸರಿ ಕರೆಕ್ಟ್ ಮಾಡಿ ಕಳಿಸಿದೀರಾ. ಮತ್ತೆ ಈ ಕ್ವಶನ್ ಸ್ವಲ್ಪ ನಾವು ಕೊಡೋದೇ ರಾಂಗ್ ಆಗಿತ್ತು, ಅದನ್ನು ಕೂಡ ಕೆಲವರು ಮೆಸೇಜ್ ಮಾಡಿದ್ರಿ. ನಾನು ನೋಡೋಣ ಯಾರೆಲ್ಲ ಟ್ರೈ ಮಾಡಿ ಆನ್ಸರ್ನ ಮಾಡ್ತಾರೆ ಅಂತಾನೆ ಮಾಡಿದ್ವಿ. ಆ ಡಿಂಪನ ಮಾಡಿದ್ದಾರೆ, ಕಳಿಸಿದ್ದಾರೆ, ಇಂಪನ ಕಳಿಸಿದ್ದಾರೆ. ಸೊ ಅವರೆಲ್ಲ
ನಮಗೆ ಸರ್ ರಾಂಗ್ ಆಗಿದೆ ಇದು ಅಂತ ಹೇಳಿ ಹೇಳಿದ್ದಾರೆ. ಖುಷಿ ಆಯ್ತು, ಅಂದ್ರೆ ಟ್ರೈ ಮಾಡಿದ್ದಾರೆ, ಮಾಡ್ಲಿಕ್ಕೆ ಬರ್ತಾ ಇಲ್ಲ ಅಂದ್ರೆ ಅಟ್ಲೀಸ್ಟ್ ಏನೋ ಟ್ರೈ ಮಾಡಿದ್ದಾರೆ ಅಂತ ಹೇಳಿ. ಓಕೆ, ನೆಕ್ಸ್ಟ್ ಇವಾಗ ಇದನ್ನ ಸಾಲ್ವ್ ಮಾಡೋಣ. ಇದು ಅರ್ಥ ಆಗ್ತಿದೆ ಅಲ್ವಾ? ಸುನಿಲ್ ಎಕ್ಸ್, ರಾಹುಲ್ x+15, ಅನಿಲ್ x-10. ಈಗ ಈ ಕ್ವೆಶನ್ ಕಂಪ್ಲೀಟ್ ಮಾಡೋಣ. ನೋಡಿ, ಎಕ್ಸ್ ಪ್ಲಸ್ ಇದು ಸುನಿಲ್ ಮಾರ್ಕ್ಸು, x+15 ಇದು ರಾಹುಲ್ ಮಾರ್ಕ್ಸು, ಪ್ಲಸ್ x-10 ಇವು ಮೂರನ್ನೂ ಕೂಡ ಆಡ್ ಮಾಡಿದ್ರೆ ನಮಗೆ 215 ಬರಬೇಕು. ಇಲ್ಲಿ +15 ಮತ್ತೆ -10 ಇದೆ. +15 -10 ಒಂದು ಪ್ಲಸ್ ಇದೆ, ಒಂದು ಮೈನಸ್ ಇದೆ. ನೆನ್ಪಿಟ್ಕೊಳ್ಳಿ, ಪ್ಲಸ್ ಮೈನಸ್ ಇದ್ದಾಗ ಸಬ್ಟ್ರಾಕ್ಟ್ ಮಾಡ್ತೀವಿ. ಸಬ್ಟ್ರಾಕ್ಟ್ ಮಾಡಿದಾಗ 5 ಬಂತು. 5 ಯಾವ ಸಿಂಬಲ್ ಹಾಕ್ಬೇಕು? ಯಾವಾಗ್ಲೂ ಕೂಡ ಗ್ರೇಟರ್ ನಂಬರ್ ಯಾವ್ದಿರುತ್ತೆ 15 15ಗೆ ಪ್ಲಸ್ ಇದೆ, ಪ್ಲಸ್ ಹಾಕ್ಬೇಕು. ಗ್ರೇಟರ್ ನಂಬರ್ ಯಾವ ಸಿಂಬಲ್ ಇರುತ್ತೆ ಅದನ್ನ ಹಾಕ್ಬೇಕು ಅಷ್ಟೇನೆ. ಹಾಗಾದ್ರೆ +15 ಮತ್ತೆ -10 ಅನ್ನ ಮಾಡಿದ್ರೆ x ಮೂರನ್ನು ಆಡ್ ಮಾಡ್ತೀರಾ, 3x ಆಗುತ್ತೆ. +15 ಮತ್ತೆ -10 ಅನ್ನ ಸಬ್ಟ್ರಾಕ್ಟ್ ಮಾಡಿದಾಗ ನಮಗೆ ಬರೋ ಆನ್ಸರ್ +5 = 215. 3x = 5. ಇಲ್ಲಿ +5 ಇರೋದ್ರಿಂದ ಲೆಫ್ಟ್ ಹ್ಯಾಂಡ್ ಸೈಡ್ ಇಂದ ರೈಟ್ ಹ್ಯಾಂಡ್ ಸೈಡ್ಗೆ ಹೋದ್ರೆ -5 ಆಗುತ್ತೆ. ಸೊ 3x = 310. ಸೊ ನೆಕ್ಸ್ಟ್ 3 ಕೂಡ ಆ ಕಡೆ ಕಳ್ಸೋಣ. 310 ಡಿವೈಡೆಡ್ ಬೈ 3 ಆಗುತ್ತೆ, ಯಾಕಂದ್ರೆ ಇಲ್ಲಿ ಮಲ್ಟಿಪಲ್ ಇರುತ್ತೆ. ಆ ಕಡೆ ಹೋದ ತಕ್ಷಣ ಇಲ್ಲಿ ಯಾವ್ದು ಸಿಂಬಲ್ ಇವೆರಡು ನಡುವೆ ಏನಿದೆ ಮಲ್ಟಿಪಲ್ ಇದೆ, ಆ ಕಡೆ ಹೋದ್ರೆ ಅದು ಡಿವೈಡೆಡ್ ಬೈ ಆಗುತ್ತೆ. ಸೊ ಎಕ್ಸ್ ಅನ್ನ ಅಂದ್ರೆ 210 ಅನ್ನ ನಾವು 3 ಇಂದ ಡಿವೈಡ್ ಮಾಡಿದ್ರೆ 3 7s 21, 0 3 0s 0. ಹಾಗಾದ್ರೆ x = 70. ಅಂದ್ರೆ ಆನ್ಸರ್ 70 ಅಲ್ಲ, ಎಕ್ಸ್ ಅಂದ್ರೆ ಯಾರ್ದಿಲ್ಲಿ ಸುನಿಲ್ದು 70, ರಾಹುಲ್ದು ಎಕ್ಸ್ಗೆ 15 ಸೇರಿಸ್ಕೊಳ್ಳಿ 85. ಸೊ ಎಕ್ಸ್ಗೆ 10 ಕಡಿಮೆ ಮಾಡಿ 60. ಈಗ ಮೂರು ಜನರದ್ದು ಮಾರ್ಕ್ಸ್ ನಮಗೆ ಸಿಕ್ತು. ವಿ ಗಾಟ್ ಆಲ್ 3 ಆಫ್ ದೆಮ್. ಅಂಡ್ ಅಮಿತ್ ಪಡೆದ ಅಂಕಗಳು ಎಷ್ಟು ಅಂತ ಕೇಳಿದ್ದಾರೆ. ಹಾಗಾದ್ರೆ ಅಮಿತ್ ನ ಮಾರ್ಕ್ಸ್ 60. ಸೊ 60 ಇಸ್ ದ ಆನ್ಸರ್. ಬೇಕಾದ್ರೆ ನೀವು ಕ್ರಾಸ್ ಚೆಕ್ ಮಾಡ್ಬೋದು. ಈಗ ಅಮಿತ್ 60 ಆದ್ರೆ ಸುನಿಲ್ ಏನಾಗುತ್ತೆ, ಅಮಿತ್ಗಿನ್ನ 10 ಜಾಸ್ತಿ ಇದೆ. ಹಾಗಾದ್ರೆ ಸುನಿಲ್ದು 70 ಇರುತ್ತೆ. ರಾಹುಲ್ದು ಸುನಿಲ್ಗಿಂತ 15 ಜಾಸ್ತಿ ಇದೆ, 85 ಆಗುತ್ತೆ. ಈ ಮೂರು ಜನದ್ದು ಆಡ್ ಮಾಡಿದ್ರೆ ನಮಗೆ 215 ಬರಬೇಕು. ಎಸ್, ಕರೆಕ್ಟ್ ಆಗಿ ಬರ್ತಾ ಇದೆ ನೋಡಿ, ಮ್ಯಾಚ್ ಆಗ್ತಾ ಇದೆ. ಹಾಗಾದ್ರೆ ನಾವು ಮಾಡಿರೋ ಪ್ರಾಬ್ಲಮ್ ಸರಿ ಇದೆ ಅಂತ ಹೇಳಿ ಅಷ್ಟೇನೆ. ನೆಕ್ಸ್ಟ್ ಇಲ್ಲೊಂದು ಕ್ವಶನ್ ಇದೆ, ಥರ್ಡ್ ಕ್ವಶನ್, ನಿನ್ನೆ ಕಳಿಸಿದಂತ ಥರ್ಡ್ ಕ್ವಶನ್. ಆಕ್ಚುಲಿ ನಾವು ಇವತ್ತು ಮೆಂಟಲ್ ಎಬಿಲಿಟಿ ಮಾಡ್ಬೇಕಿತ್ತು. ತುಂಬಾ ಜನಕ್ಕೆ ಇದು ಕನ್ಫ್ಯೂಷನ್, ನಿಮಗೆ ಅರ್ಥ ಆಗಿಲ್ಲ ಅಂತ ಹೇಳಿ ನಾನು ಮತ್ತೆ ಮಾಡ್ತಾ ಇದ್ದೀನಿ ಅಷ್ಟೇನೆ. ಇದೊಂದು ಕ್ವಶನ್ ಫಾರ್ಮೇಶನ್ ರಾಂಗ್ ಆಗಿದೆ, ಕರೆಕ್ಟಾ ಮಕ್ಕಳೇ? ಸಾಟರ್ಡೆ ಅಂದ ತಕ್ಷಣ ನೀವು ರೆಸ್ಟ್ ಮಾಡಬಾರ್ದು. ಸಾಟರ್ಡೇನೆ ಜಾಸ್ತಿ ವರ್ಕ್ ಮಾಡಬೇಕು. ಸಾಟರ್ಡೆ ಸಂಡೇ ನೀವು ಸ್ವಲ್ಪ ಎಕ್ಸ್ಟ್ರಾ ವರ್ಕ್ ಮಾಡಬೇಕು. ಯಾಕೆಂದ್ರೆ ನಾಳೆ ಗೂಗಲ್ ಟೆಸ್ಟ್ ಬರುತ್ತೆ ಅಂದ್ರೆ ನೀವು ಒಂದ್ ಸ್ವಲ್ಪ ಇವತ್ತು ಎಕ್ಸ್ಟ್ರಾ ಹಳೇದು ಅಂದ್ರೆ ಈ ಏನೆಲ್ಲ ಕ್ವಶನ್ಸ್ ಕೊಡ್ತಾರೆ, ಅದು ಏನಾದ್ರೂ ಕ್ವಶನ್ ಕೊಡ್ಲಿ, ಸೆಂಟೆನ್ಸ್ ಅಲ್ಲಿ ಕ್ವಶನ್ ಇದೆ ಅಂದ್ರೆ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಕ್ವಶನ್ ಫಸ್ಟ್. ಸಾಲ್ವ್ ಮಾಡೋದಕ್ಕಿಂತ ಮುಂಚೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಒಂದು ನಿಮಿಷ. ನರೇಂದ್ರ ಏನಾಯ್ತು? ನರೇಂದ್ರ ಏನಾಯ್ತು? ಹಾ ಮೇಡಮ್, ಏನಾಯ್ತು ಹೇಳಿ? ಏನಂತ ಬರ್ತಿದೆ? ಹೌದಾ ಮೇಡಮ್? ಅನ್ಇನ್ಸ್ಟಾಲ್ ಮಾಡಿ ಇನ್ಸ್ಟಾಲ್ ಮಾಡಿ, ಸರಿ ಆಗುತ್ತೆ. ಹಾ, ಓಕೆ ಮಕ್ಳು, ಎಲ್ರಿಗೂ ಕೇಳಿಸ್ತಿದೆ ಅಲ್ವಾ? ಒಂದ್ಸಲ ಹ್ಯಾಂಡ್ ರೈಸ್ ಮಾಡ್ಬಿಡಿ. ಎಲ್ರು ಕ್ಲಾಸ್ ಅಲ್ಲಿ ಇದೀವಿ ಸರ್, ನಾವು ಕೇಳಿಸ್ತಾ ಇದೀವಿ, ನಿದ್ದೆ ಮಾಡ್ತಿಲ್ಲ ಅಂತ ಹೇಳಿ. ಎಲ್ರು ಯಾರು ಹ್ಯಾಂಡ್ ರೈಸ್ ಮಾಡಿಲ್ಲ ಅವ್ರು ನಿದ್ದೆ ಮಾಡ್ತಿದ್ದಾರೆ ಅಂತ ಅನ್ಕೊಳ್ತೀನಿ ನಾನು ಅಷ್ಟೇ. ಈಗ ಇನ್ನ ರಿಮೈನಿಂಗ್ 15 ಮೆಂಬರ್ಸ್, ಇನ್ನ 10 ಮೆಂಬರ್ಸ್ ನಿದ್ದೆ ಮಾಡ್ತಿದ್ದಾರೆ. ಓಕೆ, ಎಲ್ರು ಎಚ್ಚರಾಗಿದ್ದೀರಲ್ವಾ? ಓಕೆ, ನೆಕ್ಸ್ಟ್ ಲಾಸ್ಟ್ ಥರ್ಡ್ ಕ್ವಶನ್ ಹೋಗೋಣ. ನಿನ್ನೆ ಕಳಿಸಿದಂತಹ ಥರ್ಡ್ ಕ್ವಶನ್. ವೇದಿಕ್ ಹ್ಯಾಂಡ್ ರೈಸ್ ಮಾಡಿಲ್ಲ. ಓಕೆ,
ಇನ್ ಎ ಲೈಬ್ರರಿ ದ ನಂಬರ್ ಆಫ್ ಕನ್ನಡ ಬುಕ್ಸ್ ಈಸ್ 40 ಮೋರ್ ದ್ಯಾನ್ ಇಂಗ್ಲಿಷ್. ಹಾಗಾದ್ರೆ ಇಂಗ್ಲಿಷ್ ಬುಕ್ಸ್ ಎಷ್ಟಿದೆ ಅಂತ ಗೊತ್ತಿಲ್ಲ, ಇಂಗ್ಲಿಷಿಗೆ ಕಂಪೇರ್ ಮಾಡ್ತಿದ್ದಾರೆ ಕನ್ನಡ ಬುಕ್ಸ್ ನ. ಅಂದ್ರೆ ಕನ್ನಡ ಪುಸ್ತಕಗಳ ಸಂಖ್ಯೆ ಇಂಗ್ಲಿಷ್ ಪುಸ್ತಕಗಳಿಗಿಂತ 40 ಹೆಚ್ಚಾಗಿದೆ. ಫಸ್ಟ್ ಇಂಗ್ಲಿಷ್ ಅಂತ ಬರ್ಕೊಳ್ಳೋಣ ನಾವು. ಇಂಗ್ಲಿಷ್ ಏನಾದ್ರೂ ಎಕ್ಸ್ ಆಗಿದ್ರೆ ಕನ್ನಡ ಬುಕ್ಸ್ ಏನಾಗಿರುತ್ತೆ, ಎಕ್ಸಿಗಿಂತ ಅಂದ್ರೆ ಇಂಗ್ಲಿಷ್ ಬುಕ್ಸಿಗಿಂತ 40 ಜಾಸ್ತಿ ಆಗಿರುತ್ತೆ, 40 ಜಾಸ್ತಿ ಇರುತ್ತೆ. ಮತ್ತು ಮುಂದಕ್ಕೆ ಹಿಂದಿ ಪುಸ್ತಕಗಳ ಸಂಖ್ಯೆ, ಹಿಂದಿ ಪುಸ್ತಕಗಳು ಎಷ್ಟಿದೆ ಅಂತಂದ್ರೆ ದ ನಂಬರ್ ಆಫ್ ಹಿಂದಿ ಬುಕ್ಸ್ 20 ಲೆಸ್ ದ್ಯಾನ್ ಇಂಗ್ಲಿಷ್ ಬುಕ್. ನೋಡಿ, ಹಿಂದಿ ಬುಕ್ಸ್ ಇಂಗ್ಲಿಷ್ ಬುಕ್ಗಿಂತ 20 ಕಡಿಮೆ ಇದೆ ಅಂತೆ. ನೋಡಿ ಏನ್ ಹೇಳ್ತಾರೆ, 20 ಲೆಸ್ ದ್ಯಾನ್ ಇಂಗ್ಲಿಷ್ ಬುಕ್. ಇಂಗ್ಲಿಷ್ ಬುಕ್ ಎಕ್ಸ್ ಇದೆ ಅಲ್ವಾ, ಹಾಗಾಗಿ ಎಕ್ಸ್ ಮೈನಸ್ 20. ಸೊ ಈಗ ಈ ಮೂರೂ ಬುಕ್ ಸೇರಿ ಟೋಟಲ್ 320 ಬುಕ್ಸ್ ಇದೆ, ಅಲ್ಲಿ 320 ಬುಕ್ಸ್ ಇದೆ. ನಮಗೆ ಬೇಕಾಗಿರೋದು ಇವಾಗ ಯಾವುದು, ಹಿಂದಿ ಬುಕ್ಸ್ ಎಷ್ಟಿದೆ ಅಂತ ಹೇಳಿ. ಸೊ ಫಸ್ಟ್ ನಮಗೆ ಎಕ್ಸ್ ಗೊತ್ತಾದ್ರೆ ಹಿಂದಿ ಬುಕ್ಸ್ ಈಸಿಯಾಗಿ ಸಿಕ್ಬಿಡುತ್ತೆ, ಹೌದಾ? ಒಂದು ನಿಮಿಷ. ಈ ತರ ಆಯ್ತಿಲ್ಲ. ಎಸ್, ಇಲ್ಲಿ ನಮಗೆ ಬೇಕಾಗಿರೋದು ಹಿಂದಿ ಬುಕ್ಸ್. ಹಾಗಾದ್ರೆ ಫಸ್ಟ್ ನಾವು 3 ಬುಕ್ಸ್ ನ ಆಡ್ ಮಾಡ್ಕೊಳ್ತೀವಿ. ನೋಡಿ, ಇಂಗ್ಲಿಷ್ ಬುಕ್ಸ್ ಪ್ಲಸ್ ಕನ್ನಡ ಬುಕ್ಸ್ ಪ್ಲಸ್ ಹಿಂದಿ ಬುಕ್ಸ್ ಈಸ್ ಈಕ್ವಲ್ ಟು 3 ಆಡ್ ಮಾಡಿದ್ರೆ 320 ಬರುತ್ತೆ. ಇಂಗ್ಲಿಷ್ ಬುಕ್ಸ್ ಎಷ್ಟು ಅಂತ ಬರ್ಕೊಂಡಿದೀವಿ, ಎಕ್ಸ್ ಅಂತ ಬರ್ಕೊಂಡಿದೀವಿ. ಇಂಗ್ಲಿಷ್ ಬುಕ್ಸ್ ನ ಎಕ್ಸ್ ಅಂತ ಬರೆಯೋಣ. ಮತ್ತೆ ಇನ್ನ ಕನ್ನಡ ಬುಕ್ಸ್ ಎಕ್ಸ್ ಪ್ಲಸ್ 40 ಅಂತ ಬರ್ಕೊಂಡಿದೀವಿ, ಆಯ್ತಾ? ಎಕ್ಸ್ ಪ್ಲಸ್ 40. ನೆಕ್ಸ್ಟ್ ಹಿಂದಿ ಬುಕ್ಸ್ ನ ಎಕ್ಸ್ ಮೈನಸ್ 20 ಅಂತ ಬರ್ಕೊಂಡಿದೀವಿ. 3 ಆಡ್ ಮಾಡೋಣ, ಹೌದಾ? ನೋಡಿ, ಇದು ಇಂಗ್ಲಿಷ್ ಬುಕ್, ಇದು ಕನ್ನಡ ಬುಕ್, ಇದು ಹಿಂದಿ ಬುಕ್. ಸೊ 3 ಆಡ್ ಮಾಡಿದ್ರೆ 320 ಬರಬೇಕು. ಹಾಗಾದ್ರೆ ಇಲ್ಲೂ ಎಕ್ಸ್ ಇದೆ, ಎಕ್ಸ್ ಇದೆ, ಎಕ್ಸ್ ಇದೆ, 3x. ನೋಡಿ, ಎಲ್ಲ ಕಡೆ ಪ್ಲಸ್ ಇರೋದ್ರಿಂದ 3x ನ ಆಡ್ ಮಾಡ್ತೀನಿ, ಅಂದ್ರೆ 3x ಬರುತ್ತೆ. ನೆಕ್ಸ್ಟ್ ಇಲ್ಲಿ ಪ್ಲಸ್ 40 ಇದೆ, ಮೈನಸ್ 20 ಇದೆ, ಇಸ್ ಈಕ್ವಲ್ ಟು 320. ಇಲ್ಲಿ ಪ್ಲಸ್ 40 ಮೈನಸ್ 20 ಮಾಡಿದ್ರೆ ಏನ್ ಮಾಡ್ಬೇಕು? ಫಸ್ಟ್ ಡಿಂಪನ ಹೇಳ್ತೀರಾ? ಡಿಂಪನ ಏನ್ ಮಾಡ್ಬೇಕು? ಡಿಂಪನ ಪ್ಲಸ್ 40 ಮತ್ತೆ ಮೈನಸ್ 20 ಇದೆ, ಅಡಿಷನ್ ಮಾಡ್ಬೇಕಾ ಸಬ್ಟ್ರಾಕ್ಟ್ ಮಾಡ್ಬೇಕಾ? ಡಿಂಪನ ಹ್ಯಾಂಡ್ ರೈಸ್ ಮಾಡಿ. ವಿರಾಟ್ ಗೌಡ ಹೇಳು. ವಿರಾಟ್ ಏನ್ ಮಾಡ್ಬೇಕು? ವಿರಾಟ್ ಟ್ರ್ಯಾಕ್ ಮಾಡ್ಬೇಕು ಸರ್ ಎರಡನ್ನು. ಪ್ಲಸ್ ಇದೆಯಲ್ಲ ಸರ್, ಆದ್ರೆ ಸಬ್ಟ್ರಾಕ್ಟ್ ಮಾಡ್ಬೇಕು ಸರ್. ಸಬ್ಟ್ರಾಕ್ಟ್ ಮಾಡಿದ್ರೆ ಆನ್ಸರ್ ಸಿಗುತ್ತೆ. ಅಲ್ಲಪ್ಪ, ಇಲ್ಲಿ ಪ್ಲಸ್ ಇದೆಯಲ್ಲ, ಯಾಕೆ ಸಬ್ಟ್ರಾಕ್ಟ್ ಮಾಡ್ಬೇಕು? ಸರ್, ಯಾಕೆಂದ್ರೆ ಮೆಥಡ್ ಹಂಗಿದೆ ಸರ್. ಅಲ್ಲ ರೀ, ನಾವೇನ್ ಹೇಳಿದ್ವಿ, ಒಂದು ಪ್ಲಸ್ ಮೈನಸ್ ಇರೋದ್ರಿಂದ ಸಬ್ಟ್ರಾಕ್ಟ್ ಮಾಡ್ಬೇಕು. ಆಯ್ತು, ಸಬ್ಟ್ರಾಕ್ಟ್ ಮಾಡ್ತೀವಿ. 40 ನಲ್ಲಿ 20 ಹೋದ್ರೆ 20. ಆ ಸೈನ್ ಯಾವ್ದು ಹಾಕ್ತೀರಾ? ಮೈನಸ್ ಹಾಕೋಣ ಪ್ಲಸ್ ಹಾಕೋಣ? ಇಲ್ಲಿ ಎರಡೂ ಇದೆ. ಪ್ಲಸ್ ಸರ್. ಯಾಕೆ ಪ್ಲಸ್ ಹಾಕ್ಬೇಕು ಸರ್, ಯಾಕೆ ಅಂದ್ರೆ ಅಲ್ಲಿ ಮೈನಸ್ ಮತ್ತೆ ಪ್ಲಸ್ ಇದೆ. ಈಗ 20 ಮೈನಸ್ ಮಾಡಿದ್ರೆ ಪ್ಲಸ್ ಆಗ್ಬೇಕು ಸರ್. ಆನ್ಸರ್ ಕರೆಕ್ಟ್ ಹೇಳ್ತಿದ್ಯಾ? ರೀಸನ್ ಕರೆಕ್ಟ್ ಆಗಿ ಕೊಡ್ತಾ ಇಲ್ವಲ್ಲ. ಡಿಂಪನ ಯಾಕೆ ಪ್ಲಸ್ 20ನೇ ಹಾಕ್ಬೇಕು? ಡಿಂಪನ ಹೇಳಿ ನೋಡೋಣ. ಸರ್, 40 ಗ್ರೇಟೆಸ್ಟ್ ನಂಬರ್. ಇಲ್ಲಿ ಗ್ರೇಟೆಸ್ಟ್ ನಂಬರ್ 40 ಇದೆ ವಿರಾಟ್. ಗ್ರೇಟೆಸ್ಟ್ ನಂಬರ್ 40 ಇದೆ. ಯಾವಾಗ್ಲೂ ಗ್ರೇಟೆಸ್ಟ್ ನಂಬರ್ ಸಿಂಬಲ್ನೇ ಹಾಕ್ಬೇಕು ನಾವು. ಸೊ ಗ್ರೇಟೆಸ್ಟ್ ನಂಬರ್ 40 ಇದೆ, 40ಗೆ ಪ್ಲಸ್ ಇದೆ, ಹಾಗಾಗಿ ಇದಕ್ಕೂ ಕೂಡ ಆನ್ಸರ್ಗೂ ಕೂಡ ಪ್ಲಸ್ ಹಾಕ್ಬೇಕು. ಸೊ 3x ಪ್ಲಸ್ 20 ಆಯ್ತು ಇವಾಗ, ಇಸ್ ಈಕ್ವಲ್ ಟು 320. ಈಗ ನೆಕ್ಸ್ಟ್ ಸ್ಟೆಪ್, ಇಲ್ಲಿರುವಂತಹ 20 ಅನ್ನ ಲೆಫ್ಟ್ ಹ್ಯಾಂಡ್ ಸೈಡ್ ಇಂದ ರೈಟ್ ಹ್ಯಾಂಡ್ ಸೈಡ್ ಕಳಿಸ್ಬೇಕು. ಸೊ 3x ಇಸ್ 320 ಮೈನಸ್ 20, ದೆನ್ 3x ಇಸ್ ಈಕ್ವಲ್ ಟು 300 ಆಯ್ತು. ಅಂದ್ರೆ 320 ನಲ್ಲಿ 320 ಮೈನಸ್ 20. ಇವಾಗ್ಲೂ ಅಷ್ಟೇ, ಇದು ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ, ಹಂಗಾಗಿ ಸಬ್ಟ್ರಾಕ್ಟ್ ಮಾಡ್ತಾ ಇದೀವಿ. ಸಬ್ಟ್ರಾಕ್ಟ್ ಮಾಡೋದ್ರಿಂದ 300 ಬರುತ್ತೆ. ಸೊ ಇಲ್ಲಿ ಗ್ರೇಟರ್ ನಂಬರ್ ಯಾವ್ದಿದೆ? ಪ್ಲಸ್ ಸಿಂಬಲ್. ಹಾಗಾಗಿ ಇಲ್ಲಿಗೆ ನಾವು ಪ್ಲಸ್ ಹಾಕೋದು ಅವಶ್ಯಕತೆ ಇಲ್ಲ. ಹಾಕಿದ್ರು ಹಾಕ್ಲಿಲ್ಲ ಅಂದ್ರೂ ಕೂಡ ಇಲ್ಲಿ ಪ್ಲಸ್ ಇದೆ ಅಂತಾನೆ ಅರ್ಥ, ಆಯ್ತಾ? ಸೊ ಎಕ್ಸ್ ಮಾತ್ರ ಬೇಕು. 3 ಅನ್ನು ಕೂಡ ಆ ಕಡೆ ಕಳ್ಸೋಣ.
300 divided by 3. So x is equal to 100. 300 ನ 3 ಪಾರ್ಟ್ ಮಾಡಿದ್ರೆ 3ಕ್ಕೂ ಡಿವೈಡ್ ಮಾಡಿದ್ರೆ 100 ಬರುತ್ತೆ. ಹಾಗಾದ್ರೆ x ನ ವ್ಯಾಲ್ಯೂ 100. ಕನ್ನಡದ ಬುಕ್ಸ್ ಟೆಕ್ಸ್ಟ್ ಬುಕ್ಸ್ ಎಷ್ಟಿದೆ, ಎಕ್ಸ್ ಗಿನ್ನ 40 ಜಾಸ್ತಿ ಇದೆ, ಹಾಗಾದ್ರೆ 140. ನೆಕ್ಸ್ಟ್ ಹಿಂದಿ ಬುಕ್ಸ್ ಎಕ್ಸ್ ಗಿಂತ 20 ಕಡಿಮೆ ಇದೆ, ಹಾಗಾದ್ರೆ 80. ನೋಡಿ, ಕನ್ನಡ ಬುಕ್ಸ್ 100, ಸಾರಿ ಇಂಗ್ಲಿಷ್ ಬುಕ್ಸ್ 100, ಕನ್ನಡ ಬುಕ್ಸ್ ಎಷ್ಟಿದೆ, ಎಕ್ಸ್ ಪ್ಲಸ್ 40 140 ಅಂಡ್ ಹಿಂದಿ ಬುಕ್ಸ್ 80. ಮೂರನ್ನು ಆಡ್ ಮಾಡಿದ್ರೆ 120 ಕರೆಕ್ಟ್ ಆಗಿ ಬರುತ್ತೆ, ಸಾರಿ 320 ಕರೆಕ್ಟ್ ಆಗಿ ಬರ್ತಿದೆ. ಹಾಗಾದ್ರೆ ನಮ್ಮ ಆನ್ಸರ್ ಇಲ್ಲಿ ಎಕ್ಸ್ ಬಂದಿರೋದು ಇಂಗ್ಲಿಷ್ ಬುಕ್ಸ್, ನಮಗ್ ಬೇಕಾಗಿರೋದು ಹಿಂದಿ ಬುಕ್, ಅದು ದಟ್ ಈಸ್ 80. ಸೊ 80 ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಸೇಮ್ ಇದೇ ತರ ಕ್ವಶನ್ಸ್ ನಿಮಗೆ ನೀವು ಇದೇ ತರ ಸಾಲ್ವ್ ಮಾಡಿದ್ರೆ ಒಳ್ಳೇದು. ಅಥವಾ ನೀವು ಆಪ್ಷನ್ ಕಡೆಯಿಂದನೂ ಹೋಗ್ಬೋದು. ಇಟ್ ಟೇಕ್ಸ್ ಮೋರ್ ಟೈಮ್, ತುಂಬಾ ಟೈಮ್ ತಗೊಳುತ್ತೆ. ಅದಕ್ಕೋಸ್ಕರ ಈ ಮೆಥಡ್ ನ ಯೂಸ್ ಮಾಡಿ. ಇದೇ ಮೆಥಡ್ ಅಲ್ಲಿ ನಾಳೆನೂ ಕೂಡ ಕ್ವಶನ್ಸ್ ಬರುತ್ತಲ್ವಾ, ಅದನ್ನ ಸಾಲ್ವ್ ಮಾಡಿ. ನೆಕ್ಸ್ಟ್ ಸ್ವಲ್ಪ ಮುಂದಕ್ಕೆ ಇದೇ ತರ ಕ್ವಶನ್ಸ್ ಮತ್ತೆ ನಾವು ಸಾಲ್ವ್ ಮಾಡ್ತಾನೆ ಇರ್ತೀವಿ, ಬಿಡೋದಿಲ್ಲ ನಿಮಗೆ ನಾವು ಕಲಿಸೋವರೆಗೂ ಕೂಡ. ಸ್ವಲ್ಪ ನಿಮಗೆ ಅನ್ಸುತ್ತೆ ಕಷ್ಟ ಅಂತ, ಬಟ್ ನಾವು ಅದನ್ನ ಬಿಡದನೆ ಮತ್ತೆ ಹೇಳ್ಕೊಡ್ಲೇಬೇಕಾಗಿದೆ, ಹೇಳ್ಕೊಡ್ತೀವಿ. ಆಯ್ತಾ? ಇಲ್ಲೊಂದು ನೋಡಿ, ತುಂಬಾ ದಿನಗಳ ಹಿಂದೆ ಕೇಳಿರುವಂತ ಕ್ವಶನ್, ಇದು ಕೂಡ ಯಾವ್ದೋ ಎಕ್ಸಾಮ್ ಅಲ್ಲಿ ಕೇಳಿರುವಂತದ್ದು. ಸೊ ವಾಟ್ ಈಸ್ ದ ಯೂನಿಟ್ ಡಿಜಿಟ್ ಆಫ್ ದಿಸ್ ಪ್ರಾಡಕ್ಟ್ ಅಂತ ಕೇಳಿದ್ದಾರೆ. ಇದರ ಗುಣಲಬ್ಧದ ಬಿಡಿ ಸ್ಥಾನದಲ್ಲಿರುವ ಸಂಖ್ಯೆ. ಯೂನಿಟ್ ಡಿಜಿಟ್ ಅಷ್ಟೇನೆ, ಪೂರ್ತಿ ಮಲ್ಟಿಪಲ್ ಮಾಡೋದು ಬೇಡ, ನಮಗೆ ಗೊತ್ತಲ್ವಾ, ನಿಮಗೆ ಮಾಡ್ತೀರಲ್ವಾ. ನೋಡಿ, ಇಲ್ಲಿರುವಂತ ನಂಬರ್ಸ್ ನ ಬರ್ಕೊಳ್ಳಿ. 44 into 88 into 11 into 458. ಇಲ್ಲಿರುವಂತ ಯೂನಿಟ್ ಡಿಜಿಟ್ ಮಾತ್ರ ಬರ್ಕೊಳ್ಳಿ. 4 into 8 into 1 into 8. ನಿಮಗೆ ಆನ್ಸರ್ ಸಿಕ್ಬಿಡುತ್ತೆ. ಪೋಲ್ ಕೊಡ್ತಾ ಇದ್ದೀನಿ. ABCD ಇಲ್ಲಿದೆ ಅಲ್ವಾ, ABCD. ಟೇಬಲ್ಸ್ ಫಾಸ್ಟ್ ಆಗಿ ಬರಬೇಕು ಇವನ್ ಮಾಡ್ಲಿಕ್ಕೆ. ಎಸ್, 50 ಮೆಂಬರ್ಸ್ ಆನ್ಸರ್ ಮಾಡಿದ್ದೀರಾ, ಇನ್ನ 10 ಮೆಂಬರ್ಸ್ ಆನ್ಸರ್ ಮಾಡಿಲ್ಲ. ಎಸ್, ಸುವೀಕ್ಷಾ, ಸ್ಫೂರ್ತಿ, ಲೇಖನ, ಬೆನಕ, ಚಿನ್ಮಯಿ, 37 ಮೆಂಬರ್ಸ್. ಮತ್ತೆ ತುಂಬಾ ಜನ ಮರ್ತ್ಬಿಟ್ರೆ ಹಾಗಾದ್ರೆ. ನೋಡಿ, ಇಲ್ಲಿ ಸರಿಯಾದ ಆನ್ಸರ್ ಏನು, 4 8s 8 4 32 ಅಂದ್ರೆ 32. ಅದರಲ್ಲಿ 2 ತಗೊಳ್ಳಿ, 2 ಒಂದನ್ನ ಗುಣಿಸಿದ್ರೆ ಮತ್ತೆ 2 ಬರುತ್ತೆ, ಮತ್ತೆ 8. ಸೊ 2 8s 16 ಅಂದ್ರೆ 6 ಈಸ್ ದ ಯೂನಿಟ್ ಡಿಜಿಟ್. ಅಷ್ಟೇನೆ, ಹೌದಲ್ವಾ? ನೆಕ್ಸ್ಟ್ ಮಾನ್ವಿ, ನೀವು ಹಾಕಿದ್ದೀರಾ 2 ಅಂತ ಹೇಳಿ, ಯೂನಿಟ್ ಡಿಜಿಟ್ ಅಂತ ಹೇಳ್ತಾ ಇದೀವಿ. ವಿಜಯ್ ಗೌಡ ಆಪ್ಷನ್ ಡಿ ಗೆ ಹಾಕಿದ್ದೀರಾ. ಇಷ್ಟು ಈಸಿ ಕ್ವಶನ್. ರೋಹನ್ ತಪ್ಪು ಮಾಡಿದ್ರಿ, ನೂತನ ತಪ್ಪು ಮಾಡಿದ್ರಲ್ಲಮ್ಮ, ಈಸಿ ಕ್ವಶನ್. ಸನ್ನಿಧಿ ತಪ್ಪು, ಸುಷ್ಮಾ ತಪ್ಪು. ಓಕೆ, ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ತುಂಬಾ ಸಲ ಈ ಕ್ವಶನ್ ಬಂದಿದೆ, ಸರಿಯಾಗಿ ಅರ್ಥ ಮಾಡ್ಕೋಣ. ದ ಸಮ್ ಆಫ್ ದ 2 digits ಆಫ್ ಎ ಡಿಜಿಟ್ ನಂಬರ್. ಒಂದು 2 digit ನಂಬರ್ ಇದೆ. ದ ಸಮ್ ಆಫ್ the digits of 2 digit number is 11. On adding 27 to that number, the digits are reversed. What is the number? Question ಅರ್ಥ ಮಾಡ್ಕೊಳ್ಳಿ ಸರಿಯಾಗಿ. The sum of the digits of a 2 digit number. ಯಾವುದೋ ಒಂದು 2 digit ನಂಬರ್ ಯಾವುದು ಅಂತ ನಮಗೆ ಗೊತ್ತಿಲ್ಲ. ಆ 2 digit ನಂಬರ್ನ ನಾವೇನಾದ್ರೂ ಯಾಡ್ ಮಾಡಿದ್ರೆ, ಈ 2 digit ನ ಯಾಡ್ ಮಾಡಿದ್ರೆ 11 ಬರುತ್ತೆ. ಆಯ್ತಾ? 27 ಆ ನಂಬರಿಗೆ, ಈ ನಂಬರಿಗೆ 27 ಅನ್ನ ಆಡ್ ಮಾಡಿದ್ರೆ, ನಾವು ಏನಾದ್ರೂ ಸೇರಿಸಿದ್ರೆ
ಇಲ್ಲಿರೋ ನಂಬರ್ ಇಲ್ಲೇನಾದ್ರೂ ಎಕ್ಸ್ ವೈ ಅಂತ ಇದ್ರೆ ಅದು ಇಟ್ ವಿಲ್ ಬಿಕಮ್ ವೈ ಎಕ್ಸ್ ಆಗ್ಬಿಡುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಉಲ್ಟಾ ಪಲ್ಟಾ ಆಗುತ್ತೆ ಅಂತ ಹೇಳ್ತಾರೆ. ಸರಿಯಾಗಿ ಕ್ವಶನ್ ಅರ್ಥ ಮಾಡ್ಕೊಂಡ್ರೆ ಇನ್ನೊಂದ್ಸಲ ಹೇಳ್ತೀನಿ ನಾನು. ಈಗ ಯಾವ್ದೋ ಒಂದ್ ನಂಬರ್ ತಗೋಣ, 43 ಇದೇ ಒಂದ್ ನಂಬರ್. ಈ 43ನ ಎರಡನ್ನು ಆಡ್ ಮಾಡಿದ್ರೆ 11 ಬರ್ಬೇಕು. ಇಲ್ಲಿ 11 ಬರ್ತಾ ಇಲ್ಲ, ಹಾಗಾದ್ರೆ ಇದು ನಂಬರ್ ಅಲ್ಲ. ಇನ್ನೊಂದು ಆಪ್ಷನ್ ಕಡೆಯಿಂದ ಹೋಗ್ತೀನಿ ನೋಡಿ. ಫಾರ್ ಎಕ್ಸಾಂಪಲ್ 83. ನಿಮಗೆ ಈಗ ಅರ್ಥ ಆಗುತ್ತೆ ಕ್ವಶನ್ ಏನ್ ಕೊಟ್ಟಿದ್ದಾರೆ ಅಂತ. ಎರಡು ಅಂಕಿಯ ಅಂಕಿಗಳ ಮೊತ್ತ 11. ಒಂದು ಎರಡು ಅಂಕಿ ಸಂಖ್ಯೆ ಇದೆ, ಅದು 83 ಅಂತ ತಗೋಣ. 83 ಇಸ್ ದ ನಂಬರ್. 8 ಮತ್ತೆ 3 ಅನ್ನ ಆಡ್ ಮಾಡಿದ್ರೆ 11 ಬರ್ತಾ ಇದೆ. ಫಸ್ಟ್ ಕಂಡೀಷನ್ ಇಸ್ ಪಾಸ್ಡ್. ಅವ್ರು ಹೇಳ್ತಿರೋದು ಕರೆಕ್ಟ್ ಇದೆ. ಒಂದ್ ಸೆನ್ಸ್. ಇನ್ನು 27 ಟು ದಟ್ ನಂಬರ್, ಅದಕ್ಕೆ ಏನಾದ್ರೂ 27 ನ ಆಡ್ ಮಾಡಿದ್ರೆ 27 ಆಡ್ ಮಾಡಿದ ತಕ್ಷಣ 83 ಇದ್ದಿದ್ದು 38 ಆಗ್ಬೇಕಂತೆ. ಅಂದ್ರೆ ಇಲ್ಲಿರೋ ನಂಬರ್ಸೇ ಉಲ್ಟಾ ಪಲ್ಟಾ ಆಗ್ಬೇಕು. ಅದು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ನಂಬರ್ ಇದು ರಾಂಗ್ ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್ 38 ತಗೊಳ್ತೀನಿ ಸುಮ್ನೆ. 38 ನೋಡಿ, ಇಲ್ಲೂ ಕೂಡ 3 ಮತ್ತೆ 8 ಅನ್ನ ಆಡ್ ಮಾಡಿದ್ರೆ 11 ಆಗುತ್ತೆ. ಇದು ಕಂಡೀಷನ್ ಪಾಸ್ ಆಯ್ತು. ನೆಕ್ಸ್ಟ್ ಇದಕ್ಕೆ 27 ಅನ್ನ ಆಡ್ ಮಾಡ್ತೀನಿ. ಅವ್ರ ನೆಕ್ಸ್ಟ್ ಕಂಡೀಷನ್ ಏನ್ ಹೇಳ್ತಾರೆ? and adding 27 to that number, the digits will reversed. So reversed ಅಂದ್ರೆ 38 will become 83 ಆಗಬೇಕು. ಸೊ 27 ಅನ್ನ ಆಡ್ ಮಾಡಿದ್ರಾಗ 83 ಆಗುತ್ತಾ ಚೆಕ್ ಮಾಡೋಣ. 8 ಮತ್ತೆ 7 ಆಡ್ ಮಾಡಿದ್ರೆ 5 ಆಯ್ತು. ಇದನ್ನ ಆಡ್ ಮಾಡಿದ್ರೆ 65 ಆಗ್ತಿದೆ. ಹಾಗಾದ್ರೆ 83 ಆಗ್ತಾ ಇಲ್ಲ ಅಂದ್ರೆ ಈ ನಂಬರ್ ಕೂಡ ಅಲ್ಲ, 38 ಕೂಡ ಅಲ್ಲ. ನೆಕ್ಸ್ಟ್ 47 ತಗೋಣ. 47 4 ಪ್ಲಸ್ 7 ಎರಡನ್ನು ಆಡ್ ಮಾಡಿದ್ರೆ 11 ಬರ್ತಾ ಇದೆ. ಫಸ್ಟ್ ಕಂಡೀಷನ್ ಪಾಸ್ ಆಯ್ತು. ಸೆಕೆಂಡ್ ಕಂಡೀಷನ್ ಏನು ಅಂತಂದ್ರೆ ಅದಕ್ಕೆ 27 ಆಡ್ ಮಾಡಬೇಕು. 27 ಆಡ್ ಮಾಡಿದ ತಕ್ಷಣ ಆನ್ಸರ್ ಏನಾಗಬೇಕು? ಈ 47 ಇದ್ದಿದ್ದು 74 ಆಗ್ಬೇಕು. ಆಗುತ್ತಾ ಚೆಕ್ ಮಾಡೋಣ. ನೋಡಿ, 7 ಮತ್ತೆ 7 ಆಡ್ ಮಾಡಿದ್ರೆ 4 ಆಯ್ತು. 1 ಕ್ಯಾರಿ. 5 ಪ್ಲಸ್ 2 is 7. ಎಕ್ಸಾಕ್ಟ್ಲಿ ಕರೆಕ್ಟ್ ಆಗಿ ಬರ್ತಾ ಇದೆ. ಅಂದ್ರೆ 47 ಏನಾಗಿದೆ? 74 ಆಗಿದೆ. 47 ವಿಲ್ ಬಿಕಮ್ 74. ಯಾವಾಗ ಅದಕ್ಕೆ 27 ಆಡ್ ಮಾಡಿದಾಗ ಅವರೇ ಹೇಳ್ತಾರೆ 27 ಆಡ್ ಮಾಡಿದಾಗ ದ ನಂಬರ್ ವಿಲ್ ಬಿ ರಿವರ್ಸ್ಡ್ ಅಂತ ಹೇಳ್ತಾರೆ. ಮತ್ತೆ ಈ ಎರಡೂ ಡಿಜಿಟ್ ನ ಆಡ್ ಮಾಡಿದ್ರೆ 11 ಬರಬೇಕು. ಸೊ ಮೂರು ಕಂಡೀಷನ್ ಪಾಸ್ ಆಗ್ತಾ ಇದೆ. ಹಾಗಾದ್ರೆ 47 ಇಸ್ ದ ಆನ್ಸರ್. ಇನ್ನೊಂದ್ಸಲ ಹೇಳ್ತೀನಿ ನೋಡಿ. ಅದೇನಿದೆ ಕಂಡೀಷನ್ ಅದನ್ನೆಲ್ಲ ಓದ್ಕೋಬೇಕು. ಒಂದು ಎರಡು ಅಂಕಿಯ ಸಂಖ್ಯೆ, ಅದೊಂದು 2 ಡಿಜಿಟ್ ನಂಬರ್. ದ ಸಮ್ ಆಫ್ ದ ಡಿಜಿಟ್ಸ್ ಈಸ್ 11. ಅವೆರಡೂ ಅಂಕಿಗಳನ್ನ ಆಡ್ ಮಾಡಿದ್ರೆ 11 ಬರಬೇಕು. ಸೊ 11 ಬರ್ತಾ ಇದೆ. 4 ಮತ್ತೆ 7 ಆಡ್ ಮಾಡ್ತೀನಿ ನೋಡಿ, 11 ಬರ್ತಾ ಇದೆ. ದಟ್ ಈಸ್ 47. ಆಯ್ತಾ? ನೆಕ್ಸ್ಟ್ ಕಂಡೀಷನ್, ಅಂಡ್ ಆಡಿಂಗ್ 27 ಟು ದಟ್ ನಂಬರ್, ಅದಕ್ಕೆ ಏನಾದ್ರೂ 27 ಆಡ್ ಮಾಡಿದ್ರೆ 47 ವಿಲ್ ಬಿಕಮ್ 74. ಅಂದ್ರೆ ರಿವರ್ಸ್ ಆಗ್ಬೇಕು ಅಂತ ಹೇಳ್ತಾರೆ. ಡಿಜಿಟ್ಸ್ ಏನಾಗ್ಬೇಕು? ರಿವರ್ಸ್ ಆಗ್ಬೇಕು. ಸೊ ರಿವರ್ಸ್ ಆಗಿದೆಯಾ? ರಿವರ್ಸ್ ಆಡ್ ಮಾಡಿದಾಗ ರಿವರ್ಸ್ ಆಗುತ್ತಾ ಚೆಕ್ ಮಾಡಿ. ಎಸ್, ರಿವರ್ಸ್ ಆಗಿದೆ. ಹಾಗಾದ್ರೆ ಎರಡು ಕಂಡೀಷನ್ ಪಾಸ್ ಆಗಿದೆ. ದೆನ್ ದ ಆನ್ಸರ್ ಈಸ್ 47. ಅರ್ಥ ಆಯ್ತಾ ಎಲ್ರಿಗೂ? ಒಂದ್ಸಲ ಹ್ಯಾಂಡ್ ರೈಸ್ ಮಾಡಿ, ಸರ್ ಅರ್ಥ ಆಯ್ತು ಸರ್ ನಮ್ಗೆ ಇದು ಕ್ವಶನ್ ಅಂತ ಹೇಳಿ. ಯಾಕೆಂದ್ರೆ ಇದೇ ತರದ ಕ್ವಶನ್ ಇನ್ನೊಂದು ಕೊಡ್ತೀನಿ, ಸೇಮ್, ನೋಡೋಣ ನೀವು ಸಾಲ್ವ್ ಮಾಡ್ತೀರಾ ಅಂತ ಹೇಳಿ. ನಂಬರ್ಸ್ ಮಾತ್ರ ಚೇಂಜ್ ಮಾಡ್ತೀನಿ. ಮಕ್ಕಳೇ, ಇದಕ್ಕೆ ಆಪ್ಷನ್ ಕಡೆಯಿಂದನೇ ಹೋಗ್ಬೇಕು, ಬೇರೆ ಏನು ದಾರಿ ಇಲ್ಲ. ಬೇರೆ ದಾರಿ ಇದೆ, ಆದ್ರೆ ತುಂಬಾ ಈಕ್ವೇಶನ್ಸ್ ಮಾಡೋದಕ್ಕೆ ನಿಮಗೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಏನ್ ಮಾಡಿ, ಆಪ್ಷನ್ ಕಡೆಯಿಂದ ಹೋಗಿ.
ಓಕೆ, ಕ್ವಶನ್ ಈಸ್ ದ ಸಮ್ ಆಫ್ 2 ಡಿಜಿಟ್ ನಂಬರ್ ಈಸ್ 9. ನೋಡಿ, ಎರಡೂ ನಂಬರ್ನ ಆಡ್ ಮಾಡಿದ್ರೆ 9 ಬರಬೇಕು, ಫಸ್ಟ್ ಕಂಡೀಷನ್. ಅಂಡ್ ಆಡಿಂಗ್ 27 ಟು ದಟ್ ನಂಬರ್, ಅದಕ್ಕೆ ಏನಾದ್ರೂ ನೀವು 27 ಆಡ್ ಮಾಡಿದ್ರೆ ಸೊ ನಂಬರ್ಸ್ ವಿಲ್ ಬಿ ರಿವರ್ಸ್ಡ್ ಅಂತ ಹೇಳ್ತಾರೆ. ಸೇಮ್, ಇನ್ನೇನು ಚೇಂಜ್ ಆಗಲಿಲ್ಲ, ನಾನು ಇದನ್ನ ಮಾತ್ರ ಚೇಂಜ್ ಮಾಡಿದ್ದೀನಿ, ಇನ್ನೆಲ್ಲ ಸೇಮ್ ಇದೆ. 2 ಅಂಕಿಗಳ ಮೊತ್ತ ಮಾತ್ರ ಚೇಂಜು, 9 ಬರಬೇಕು. ಅರ್ಥ ಆಗ್ತಿದ್ಯಾ? ಸೊ ಈ ಅದಕ್ಕೆ 27 ಆಡ್ ಮಾಡಿದ್ರೆ ಆ ನಂಬರ್ಸ್ ರಿವರ್ಸ್ ಆಗುತ್ತೆ ಅಂತ ಹೇಳ್ತಾರೆ. ಓಕೆ, ಸಾಲ್ವ್ ಮಾಡಿ. ಎರಡೂ ನಂಬರ್ನ ಆಡ್ ಮಾಡಿದ್ರೆ, ಅಂದ್ರೆ ಆ ನಂಬರ್ ಅಲ್ಲಿರುವಂತ ಡಿಜಿಟ್ಸ್ ನ ಆಡ್ ಮಾಡಿದ್ರೆ ದ ಸಮ್ ಆಫ್ ದ ಡಿಜಿಟ್ಸ್ ಇಸ್ 9. ಸೊ ಫಸ್ಟ್ ಕಂಡೀಷನ್ ಎಲ್ಲಾ ನಂಬರ್ಗಳು ಪಾಸ್ ಆಗ್ತಾ ಇದೆ. ಸೆಕೆಂಡ್ ಕಂಡೀಷನ್, ಆನ್ ಆಡಿಂಗ್ 27 ಟು ದಟ್ ನಂಬರ್ ದ ನಂಬರ್ಸ್ ವಿಲ್ ಬಿ ರಿವರ್ಸ್ಡ್. ಸೊ 27 ಆಡ್ ತಕ್ಷಣ ಆ ನಂಬರ್ಸ್ ಏನಾಗಬೇಕು, ರಿವರ್ಸ್ ಆಗಬೇಕು. ಹಾಗಾದ್ರೆ ಆ ನಂಬರ್ ಯಾವುದು ಅಂತ ಪ್ರಶ್ನೆ ಇದೆ. ಟೇಕ್ 1 by 1 ಆಪ್ಷನ್. 1 by 1 ಆಪ್ಷನ್ ತಗೊಳ್ಳಿ, ಒಂದ್ ಕಡೆಯಿಂದ ಚೆಕ್ ಮಾಡ್ತಾ ಹೋಗಿ. ಓಕೆ, ಪೋಲ್ ಎಂಡ್ ಆಗಿದೆ ಅನ್ಸುತ್ತೆ. ಸರಿಯಾಗಿ ನಮಗೆ ಪೋಲ್ ಬರ್ತಾ ಇಲ್ಲ. ಒಂದ್ ನಿಮಿಷ ಮತ್ತೊಮ್ಮೆ ಕೊಡ್ತೀನಿ ಪೋಲ್ನ, ಇದಕ್ಕೆ ಅಟೆಂಡ್ ಮಾಡಿ. ಮಕ್ಕಳೇ ನೋಡೋಣ ಎಷ್ಟು ಜನ ಪದ್ಯ ಲೇಖನ ಕರೆಕ್ಟ್ ಮಾಡಿದೀರಾ. ಲೇಖನ ಪಿ ಹ್ಯಾಂಡ್ ರೈಸ್ ಮಾಡಿ. ಲೇಖನ ಪಿ, ಲೇಖನ ಹೇಗ್ ಸಾಲ್ವ್ ಮಾಡಿದ್ರಿ ಅಂತ ಹೇಳ್ತೀರಾ ನಮ್ಗೆ ಒಂಚೂರು? ಸರ್ ಫಸ್ಟ್ ನಾನು ಆಪ್ಷನ್ ಕಡೆಯಿಂದ ಹೋದೆ ಸರ್. ಹೋದೆ, ಓಕೆ. ಫಸ್ಟ್ ನಾನು 45 ಅಂತ ಅನ್ಕೋಣ. 45 ಎರಡೂ ಹೇಳಿ ಸರ್. ಎರಡು ನಂಬರ್ನ ಆಡ್ ಮಾಡಿದ್ರೆ 9 ಬರುತ್ತೆ. 9 ಬರುತ್ತೆ ಸರ್. ಮತ್ತೆ 45ಗೆ 27 ಆಡ್ ಮಾಡಿದ್ರೆ ನಂಬರ್ಸ್. ಸೊ 45 ಸರ್ ಬ್ರೇಕ್ ಆಗ್ತಿದೆ. ಆಗುತ್ತಾ? 45 ಇದ್ದಿದ್ದು 54 ಆಗ್ಬೇಕು. ಆಗಿದ್ಯಾ? ನೋ ಸರ್, ಆಗಿಲ್ಲ. ಅದಕ್ಕೆ ಇದನ್ನ ತೆಗೆದ್ಬಿಟ್ರಿ. ನೆಕ್ಸ್ಟ್ 63. ಸರ್ 6 + 3 = 9.
ಸರ್ ಕೇಳಿಸ್ತಿಲ್ಲ. ಮಾಡ್ತೀನಿ, ಹೇಳಮ್ಮ. ಕೇಳಿಸ್ತಿಲ್ವಾ? ಸರ್ ಒಂದೊಂದ್ಸತಿ ಕಟ್ ಆಗ್ತಿದೆ. ನೀನ್ ಯಾವಾಗ ಕೇಳಿದ್ರು ಹಿಂಗೆ ತರ ಪ್ರಾಬ್ಲಮ್ ಆಗ್ತಿದೆ. ಓಕೆ ನೋಡಿ, 36 ಇದೆ. 36 3 + 6 is 9. ಅದಕ್ಕೆ 27 ಆಡ್ ಮಾಡಿದ್ರೆ ಈ ರಿವರ್ಸ್ ಆಗ್ಬೇಕು ಅಂದ್ರೆ 36 become 63 ರಿವರ್ಸ್ ಅಂತ ಹೇಳ್ತಾರೆ ಅಂತ ನೋಡಿ. ಚೆಕ್ ಆಗುತ್ತಾ? 36 ಇದ್ದಿದ್ದು 63 ಆಗಿದೆ ನೋಡಿ. ಇಲ್ಲಿ ಅದೇ ನಂಬರ್ ಎಲ್ಲಾ ಕಂಡೀಷನ್ ಪಾಸ್ ಆಗಿರುವಂತಹ ಆಪ್ಷನ್ ಯಾವುದು? ದಟ್ ಈಸ್ 36 is the answer. That's it. Okay. ಓಕೆ ಮಕ್ಕಳೇ, ನಾವೊಂದ್ ಸ್ವಲ್ಪ ಇವಾಗ ಈ ವೀಕ್ ಎಲ್ಲ ನಾವು ಮ್ಯಾಥ್ಸೇ ಮಾಡಿರೋದ್ರಿಂದ ಇವತ್ತು ನಿಮ್ಗೆಲ್ಲ ಖುಷಿ ಆಗೋ ತರದ್ ಒಂದು ಮೆಂಟಲ್ ಎಬಿಲಿಟಿ ಒಂದು ಅರ್ಧ ಗಂಟೆ ಡಿಸ್ಕಸ್ ಮಾಡೋಣ. ಮೆಂಟಲ್ ಎಬಿಲಿಟಿ ಪಾರ್ಟಿಗೆ ಹೋಗೋಣ. ಆ ಮೆಂಟಲ್ ಎಬಿಲಿಟಿನಲ್ಲಿ ಇದೆ ಅಂತಂದ್ರೆ ಒಂದು 3 ಚಾಪ್ಟರ್ಸ್ ಎಲ್ಲರಿಗೂ ಕೂಡ ಅದಾಗಿದೆ. ಈಗ ನಾವು 4th ಚಾಪ್ಟರ್ ಹೋಗ್ತಾ ಇದೀವಿ, ಮೆಂಟಲ್. ನಾನು ಮತ್ತೆ ಎಲ್ಲರ ಜೊತೆ ಅದನ್ನ ನಾವು ಇದು ತುಂಬಾ ಇಂಪಾರ್ಟೆಂಟ್ ಸೀರೀಸ್ ಅಂತ. ಸೀರೀಸ್ ಅಂದ್ರೆ ಸರಣಿಯನ್ನ ಪೂರ್ಣಗೊಳಿಸಿ ಅಂತ ಬರುತ್ತೆ. ಮತ್ತೆ ತುಂಬಾ ಇಂಪಾರ್ಟೆಂಟ್ ಕೂಡ. ಯಾಕೆ ಅಂದ್ರೆ ಎಲ್ಲಾ ಎಕ್ಸಾಮ್ಸ್ ಅಲ್ಲೂ, ಬರೀ ಈ ಎಕ್ಸಾಮ್ ಅಷ್ಟೇ ಅಲ್ಲ, ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲೂ ಈ ಸೀರೀಸ್ ಕ್ವಶನ್ಸ್ ನ ಕೇಳ್ತಾರೆ. ಹಾಗಾಗಿ ಈ ಸೀರೀಸ್ ತುಂಬಾ ತುಂಬಾ ಇಂಪಾರ್ಟೆಂಟ್. ಸೊ ನೀವು ಒಂದ್ ಸ್ವಲ್ಪ ಇದನ್ನ ಕಾನ್ಸಂಟ್ರೇಟ್ ಏನಾದ್ರು ಮಾಡಿದ್ರೆ, ಸಮಾಧಾನವಾಗಿ ಕಾನ್ಸಂಟ್ರೇಟ್ ಮಾಡಿದ್ರೆ ನಿಮಗೆ ಈಸಿ ಆಗತ್ತೆ. ನಾವೆಲ್ಲ ಏನೆಲ್ಲ ಗಮನಿಸ್ಬೇಕು ಇದರಲ್ಲಿ ಅನ್ನೋದನ್ನ ನೋಡೋಣ ಈಗ ಸೀರೀಸ್ ಅಲ್ಲಿ. ಸೊ ಫಸ್ಟ್ ಒಂದು ಎಕ್ಸಾಂಪಲ್ ಯಾವ್ದಾದ್ರು ಒಂದು ಕೊಟ್ಬಿಡ್ತೀನಿ. ಒಂದು ಎಕ್ಸಾಂಪಲ್ ಕೊಟ್ಬಿಟ್ಟು ಇಲ್ಲೊಂದು ನಾನೇ ಒಂದು ಸಣ್ಣ ಎಕ್ಸಾಂಪಲ್ ಬರೀತೀನಿ. ಸೀರೀಸ್ ಅಂದ್ರೆ ಏನು ಅಂದ್ರೆ ಸರಣಿಯನ್ನ ಪೂರ್ಣಗೊಳಿಸು ಅಂತ ಇರುತ್ತೆ. ಸರಣಿಯನ್ನ ಪೂರ್ಣಗೊಳಿಸೋದು ಹೇಗೆ ಪೂರ್ಣಗೊಳಿಸೋದು ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನೆಕ್ಸ್ಟ್ ನಂಬರ್ 2 ಇರುತ್ತೆ, ನೆಕ್ಸ್ಟ್ ನಂಬರ್ 3 ಇರುತ್ತೆ, 4 ಅಂತ ಈಸಿಯಾಗಿ ಬರೆದ್ಬಿಡ್ತೀರಾ. ಹೌದಾ? ಅದೇ ತರ 1 ಇರುತ್ತೆ, ನೆಕ್ಸ್ಟ್ 3 ಇರುತ್ತೆ, ನೆಕ್ಸ್ಟ್ 5 ಇರುತ್ತೆ. ಹಾಗಾದ್ರೆ ನೆಕ್ಸ್ಟ್ ನಂಬರ್ ಯಾವುದು ಅಂದ್ರೆ ಈಸಿಯಾಗಿ ಅದನ್ನು ಕೂಡ ಹೇಳ್ತೀರಾ. ಯಾಕೆಂದ್ರೆ ನೋಡಿ ಇವೆಲ್ಲ ಆಡ್ ನಂಬರ್ಸ್, ಬೆಸ ಸಂಖ್ಯೆಗಳು ಸರ್, ಹಾಗಾಗಿ 7 ಬರುತ್ತೆ ಅಂತ ಹೇಳಿ. ಸೊ ಇನ್ನೊಂದು 5 ಇದೆ, ನೆಕ್ಸ್ಟ್ 10 ಇದೆ, ನೆಕ್ಸ್ಟ್ 20, ನೆಕ್ಸ್ಟ್ ಏನ್ ಬರುತ್ತೆ ಅಂತ ಹೇಳ್ತೀರಾ ಯಾರಾದ್ರೂ? ನೋಡಿ 5 ಇದೆ, 10 ಇದೆ, 20 ಇದೆ, ನೆಕ್ಸ್ಟ್ ಯಾವ ನಂಬರ್ ಬರುತ್ತೆ ಅಂತ ಹೇಳಿ. ಆಪ್ಷನ್ ಬಿ 40, ಆಪ್ಷನ್ ಸಿ, ಆಪ್ಷನ್ ಡಿ 60. 5 ಇದೆ ಫಸ್ಟ್ ನಂಬರು, ಸೆಕೆಂಡ್ ನಂಬರ್ 10 ಇದೆ, ಅದ್ರ ನೆಕ್ಸ್ಟ್ ನಂಬರ್ 20 ಇದೆ, ಅದ್ರ ನೆಕ್ಸ್ಟ್ ನಂಬರ್ ಯಾವುದು? ಸೊ ದಿಸ್ ಈಸ್ ದ ಸೀರೀಸ್ ಅಂತ ಅನ್ಕೊಳ್ಳಿ. ಯಾವ್ದಿರ್ಬೋದು? ಪೋಲಲ್ಲಿ ಅಟೆಂಡ್ ಮಾಡ್ತೀರಾ? ಇದರ ಹಿಂದೆ ಏನ್ ಲಾಜಿಕ್ ಇದೆಯೋ ಅದೇ ಲಾಜಿಕ್ ಇಲ್ಲೂ ಕೂಡ ಕಂಟಿನ್ಯೂ ಆಗಬೇಕು. ಎಸ್, is 40. ಯಾಕೆ ಅಂದ್ರೆ 5 ನ ಡಬಲ್ ಮಾಡಿದ್ರೆ 10 ಆಗುತ್ತೆ, 10 ನ 20 ಆಗುತ್ತೆ, 20 ನ ಡಬಲ್ ಮಾಡಿದ್ರೆ 40 ಆಗುತ್ತೆ. ಸೊ 40 ರೈಟ್ ಆನ್ಸರ್. ರೈಟ್? ತುಂಬಾ ಜನ, ಒಂದ್ ಸ್ವಲ್ಪ ಜನ 31 ಮೆಂಬರ್ಸ್ ಹಾಕಿದೀರಾ 30 ಅಂತ. 30 ಹೆಂಗಾಗುತ್ತೆ? ಇಲ್ಲಿ 5 ಇತ್ತು, ನೆಕ್ಸ್ಟ್ 10 ಇದೆ, 20 ಇದೆ,
ಆಯ್ತಾ? ಇಲ್ಲಿ ನೀವು 30 ಹಾಕ್ಬೇಕು ಅಂದ್ರೆ ಇಲ್ಲೂ ಕೂಡ 10 ಡಿಫ್ರೆನ್ಸ್ ಇರ್ಬೇಕಿತ್ತಲ್ವಾ? ಇಲ್ಲ ಇಲ್ಲಿ ಡಿಫ್ರೆನ್ಸ್ ಆ ತರ. ಹಾಗಾಗಿ ಇದನ್ನ ಡಬಲ್ ಮಾಡ್ತಾ ಹೋಗ್ತೀವಿ. ಡಬಲ್ ಮಾಡಿದಾಗ 30 ಮೆಂಬರ್ಸ್ ಆಪ್ಷನ್ ಎ ಅಂತ ಹಾಕಿದಿರ 30ಗೆ ಹಂಗ ಆನ್ಸರ್. ಸ್ವಲ್ಪ ನೀವೇನ್ ಮಾಡ್ಬೇಕು, ಯೋಚನೆ ಮಾಡ್ಬೇಕು. ಸೊ ಈ ಗಮನಿಸ್ಬೇಕು, ನಿಮಗೆಲ್ಲ ಎಲ್ಲ ಕೊಟ್ಟಿರ್ತಾರೆ. ಸೊ ಫಸ್ಟ್ ಪಿಕ್ಚರ್ ಅಲ್ಲಿ ಒಂದು ನಿಮಿಷ, ಮಕ್ಳೇ ನಾವಿಲ್ಲಿ ಫಸ್ಟ್ ಫಿಗರ್ ನ ನೋಡ್ತಾ ಇದ್ದೀವಿ. ಇಲ್ಲಿ ಫಸ್ಟ್ ಫಿಗರ್ ಅಲ್ಲಿ ಒಂದು ಬಾಕ್ಸ್ ಇದೆ, ಸೆಕೆಂಡ್ ಫಿಗರ್ ಅಲ್ಲಿ 2 ಸರ್ಕಲ್ಸ್, ಸಾರಿ ಬಾಕ್ಸ್ ಅಲ್ಲ ಅದು ಸರ್ಕಲ್ಸ್ ಇದೆ, 2 ವೃತ್ತ ಇದೆ. ಮೂರನೇದ್ರಲ್ಲಿ 3 ಇದೆ. ಹಾಗಾದ್ರೆ ನಾಲ್ಕನೇದ್ರಲ್ಲಿ ಶುಡ್ ಬಿ 4. ಸೊ 4 ಇಲ್ಲಿ 3 ಕಡೆ ಇದೆ. ಆಪ್ಷನ್ ಎ ನಲ್ಲಿದೆ, ಸಿ ನಲ್ಲಿದೆ, ಡಿ ನಲ್ಲಿದೆ. ಹಾಗಾದ್ರೆ ನಿಮ್ಮ ಉತ್ತರ ಯಾವ್ದಾಗಿರ್ಬೇಕು ಇದ್ರಲ್ಲಿ? ಸರ್ 1 2 3 4 ಆಗ್ಬೇಕು. ಹೌದು, ಎಕ್ಸಾಕ್ಟ್ಲಿ 4 ಸರ್ಕಲ್ಸೇ ಆಗ್ಬೇಕು, 4 ವೃತ್ತಗಳೇ ಇರ್ಬೇಕು. ಆದ್ರೆ ಆ ಪ್ಯಾಟರ್ನ್ ನ ಗಮನಿಸಿ, ನೀವು ಸರಿಯಾದ ಉತ್ತರವನ್ನ ನೋಡೋಣ ಇರಬಹುದು ಅಂತ ಹೇಳಿ. ಮಕ್ಕಳೇ ಇದಕ್ಕೆಲ್ಲ ಆನ್ಸರ್ ಮಾಡ್ಲಿಕ್ಕೆ ಒಂದು 10 to 20 ಸೆಕೆಂಡ್ಸ್ ಸಾಕಾಗುತ್ತೆ. ಹಾಗಾಗಿ ಸ್ವಲ್ಪ ಸ್ಪೀಡ್ ಆಗಿ ಮಾಡೋಣ. ಎಸ್, ವೀಕ್ಷಾ ಕರೆಕ್ಟ್, ದಿಯಾ ಇದನ್ನು ರಕ್ಷಿತ್, ರಿಷಿಕಾ ಗೌಡ ತಪ್ಪು ಮಾಡಿದ್ರಿ, ವಿರಾಟ್ ತಪ್ಪು ಮಾಡಿದ್ರಿ, ನೂತನ, ಪೂಜಿತ್, ರೋಹನ್. ನೋಡಿ ಇಲ್ಲಿ ಅದನ್ನ ಗಮನಿಸ್ರಿ, ಈ ಪ್ಯಾಟರ್ನ್ ನ ಈ ರೀತಿ ಇದೆ ತಾನೆ. ಸೊ ಈ ರೀತಿ ಕಂಟಿನ್ಯೂ ಆಗ್ಬೇಕಾಗಿರೋದು ಆಪ್ಷನ್ ಡಿ ನಲ್ಲಿ. ಇಲ್ಲಿ ಈ ತರ ಸ್ಕ್ವೈರ್ ಆಗ್ಬಿಟ್ಟಿದೆ ನೋಡಿ, ಎಲ್ಲಾ ಕಡೆ ಸ್ಕ್ವೈರ್ ಇದೆ, ಇಲ್ಲೂ ಸ್ಕ್ವೈರ್ ಇದೆ, ಸ್ಕ್ವೈರ್ ಇದೆ, ಸ್ಕ್ವೈರ್ ಇದೆ. ಹಾಗಾಗಿ ಟ್ರಯಾಂಗಲ್ ನ ಎಲಿಮಿನೇಟ್ ಮಾಡಿದ್ವಿ, ರೆಕ್ಟಾಂಗಲ್ ನ ಎಲಿಮಿನೇಟ್ ಮಾಡಿದ್ವಿ. ಎರಡೂ ಕಡೆ ಸ್ಕ್ವೈರ್ ಇದೆ. ಆದ್ರೆ ಗಮನಿಸಿದ್ರೆ ನಿಮಗೆ ಆಪ್ಷನ್ ಈ ರೀತಿಯಾಗಿರುವಂತಹ ಸರ್ಕಲ್ಸೇ ಬೇಕು, ಅದು ಇರೋದು ಆಪ್ಷನ್ ಡಿ ನಲ್ಲಿ. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಸೊ ಏನೆಲ್ಲ ಗಮನಿಸಬೇಕು ನಾವು ಇದಕ್ಕೆ, ಈ ಪಿಕ್ಚರ್ ನ ನೀವು ಸಾಲ್ವ್ ಮಾಡ್ಲಿಕ್ಕೆ ಅಂದ್ರೆ, ಫಸ್ಟ್ ಕ್ಲಾಕ್ ವೈಸ್ ಅಂದ್ರೆ ಏನು, ಆಂಟಿ ಕ್ಲಾಕ್ ವೈಸ್ ಅಂದ್ರೆ ಏನು ಅಂತ ನೋಡೋಣ. ಸೊ ನೀವೆಲ್ಲ ನಿಮ್ಮ ಮನೆಯಲ್ಲಿರುವಂತಹ ಗಡ್ಡೆ ಈ ರೀತಿ ಸುತ್ತುತ್ತೆ, ಇದನ್ನ ನಾವು ಕ್ಲಾಕ್ ವೈಸ್ ಅಂತ ಕರಿತೀವಿ. ಅಂದ್ರೆ ಗಡಿಯಾರ ಸುತ್ತೋ ರೀತಿನಲ್ಲಿ ಕೆಲವೊಂದು ಫಿಗರ್ಸ್ ರೊಟೇಟ್ ಆಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಫಸ್ಟ್ ಈ ರೀತಿ ಆರೋ ಮಾರ್ಕ್ ಇರುತ್ತೆ, ನೆಕ್ಸ್ಟ್ ಫಿಗರ್ ಅಲ್ಲಿ ನೋಡಿ ಈ ರೀತಿ ಆರೋ ಮಾರ್ಕ್, ನೆಕ್ಸ್ಟ್ ಫಿಗರ್ ಅಲ್ಲಿ ಈ ರೀತಿ ಆರೋ ಮಾರ್ಕ್ ಇರುತ್ತೆ, ಅಂದ್ರೆ ಈ ಕಡೆಗೆ ರೊಟೇಷನ್ ಆಯ್ತು. ನೆಕ್ಸ್ಟ್ ಥರ್ಡ್ ಫಿಗರ್ ಅಲ್ಲಿ ಈ ರೀತಿ ಆಗಿರುತ್ತೆ, ಅಂದ್ರೆ ಮತ್ತೆ ರೊಟೇಷನ್ ಆಗಿದೆ ಕ್ಲಾಕ್ ವೈಸ್ ಅಲ್ಲಿ. ಮತ್ತೆ ಲಾಸ್ಟ್ ಫಿಗರ್ ಹೇಗಿರುತ್ತೆ, ಮತ್ತೆ ರೊಟೇಷನ್ ಆದ್ರೆ ಅದು ಈ ಕಡೆಗೆ ಬರಬೇಕು ಆರೋ ಮಾರ್ಕು. ಸೊ ಇದನ್ನ ನಾವು ಕ್ಲಾಕ್ ವೈಸ್ ರೊಟೇಷನ್ ಆಗಿದೆಯಾ ಅಥವಾ ಆಂಟಿ ಕ್ಲಾಕ್ ವೈಸ್ ಅಂದ್ರೆ ಗಡಿಯಾರದ ವಿರುದ್ಧ ದಿಕ್ಕಿನಲ್ಲಿ ರೊಟೇಷನ್ ಆಗಿದೆಯಾ ಅನ್ನೋದನ್ನ ಗಮನಿಸಬೇಕಾಗುತ್ತೆ. ಇದನ್ನ ನಾವು ಕ್ಲಾಕ್ ವೈಸ್ ಮತ್ತೆ ಆಂಟಿ ಕ್ಲಾಕ್ ವೈಸ್ ಅಂತ ಹೇಳ್ತೀವಿ. ಕ್ಲಾಕ್ ವೈಸ್ ಅಂದ್ರೆ ಗಡಿಯಾರ ಸುತ್ತೋ ರೀತಿನಲ್ಲಿ ಏನಾದ್ರೂ ಚಿತ್ರ ತಿರುಗ್ತಾ ಇದೆಯಾ, ಅಥವಾ ಅದರ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ರೊಟೇಟ್ ಆಗ್ತಿದ್ಯಾ. ಇದನ್ನ ನಾವು ಈ ವಿತ್ ಇನ್ ಯುವರ್ ಇಮ್ಯಾಜಿನೇಷನ್, ನೀವು ಫಿಗರ್ ನ ನೋಡಿದ ತಕ್ಷಣ ಗೊತ್ತಾಗುತ್ತೆ ಇದು ಕ್ಲಾಕ್ ವೈಸ್ ಮತ್ತೆ ಆಂಟಿ ಕ್ಲಾಕ್ ವೈಸ್ ಅಂತ ಹೇಳ್ತೀವಿ. ಆ ತರ ಫಿಗರ್ಸ್ ಏನಾದ್ರು ರೊಟೇಟ್ ಆಗ್ತಿದ್ಯಾ ಅನ್ನೋದನ್ನ ಮೊದಲು ಗಮನಿಸಬೇಕು. ಆಯ್ತಾ? ಇದನ್ನ ನಾವು ಕ್ಲಾಕ್ ವೈಸ್ ಮತ್ತೆ ಆಂಟಿ ಕ್ಲಾಕ್ ವೈಸ್ ಅಂತ ಹೇಳ್ತೀವಿ. ಇನ್ನೊಂದು ಡೈರೆಕ್ಷನ್ ನೋಡಿ, ಇಲ್ಲಿ ನಿಮಗೆಲ್ಲ ಗೊತ್ತಿದೆ, ಸಾಮಾನ್ಯವಾಗಿ ಈ 4 ಡೈರೆಕ್ಷನ್ಸ್ ನಿಮಗೆ ಗೊತ್ತಿದೆ. ಇದನ್ನ ನಾರ್ತ್ ಅಂತೀವಿ, ಇದು ಸೌತ್, ಇದು ಈಸ್ಟ್, ವೆಸ್ಟ್. ಓಕೆ, ಕನ್ನಡದಲ್ಲಿ ಸುಲಭ ಇದೆ, ಉ ಪು ದ ಪ. ಆಯ್ತಾ? ಇವು ಮೇನ್ ಡೈರೆಕ್ಷನ್ಸ್. ಮತ್ತೆ ಇನ್ನ ರಿಮೈನಿಂಗ್ 4 ಡೈರೆಕ್ಷನ್ಸ್ ಸಬ್ ಡೈರೆಕ್ಷನ್ಸ್ ಅಂತ ಹೇಳ್ತೀವಿ, ಈ 4. ಸೊ ಕೆಲವೊಂದು ಫಿಗರ್ ಕಂಪ್ಲೀಟ್ ಆಗಿ ಇಲ್ಲಿಗೆ ರೊಟೇಟ್ ಆಗದೇನೆ 90 ಡಿಗ್ರಿ ರೊಟೇಟ್ ಆಗದೇನೆ ಇಷ್ಟು ಆ ಫಿಗರ್ ರೊಟೇಟ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಒಂದು ಫಿಗರ್ ಈ ತರ ಇತ್ತು, ನೆಕ್ಸ್ಟ್ ಫಿಗರ್ ಅಲ್ಲಿ ಅದು ಈ ತರ ಇರುತ್ತೆ, ಅದರ ನೆಕ್ಸ್ಟ್ ಫಿಗರ್ ಅಲ್ಲಿ ಈ ರೀತಿ ಇರುತ್ತೆ. ಸೊ ಇಲ್ಲಿ 1 2 3 ನೆಕ್ಸ್ಟ್ ಡೈರೆಕ್ಷನ್ ಏನಾಗಬೇಕು, ಇಷ್ಟೇ ರೊಟೇಟ್ ಆಗಬೇಕು.
ಹೌದಾ? ಅವ್ರು ಎಷ್ಟು ಡಿಗ್ರಿ ರೊಟೇಟ್ ಮಾಡಿದಾರೋ ನೋಡಿ, ಇಲ್ಲಿಂದ ಇಲ್ಲಿಗೆ ನಾವು ಹೇಳುವಂತಹ ರೊಟೇಷನ್ ಎಷ್ಟು ಅಂತಂದ್ರೆ ದಟ್ ಈಸ್ ಓನ್ಲಿ 45 ಡಿಗ್ರಿ. ಸೊ ಕಂಪ್ಲೀಟ್ ಆಗಿ ಇಷ್ಟು ರೊಟೇಷನ್ ಆದ್ರೆ 90 ಡಿಗ್ರಿ, ಇಷ್ಟು ರೊಟೇಷನ್ ಆದ್ರೆ 180 ಡಿಗ್ರಿ ಅಂತ ಹೇಳ್ತೀವಿ. ಆಯ್ತಾ? ಇದನ್ನ ನೀವು ಗಮನಿಸ್ಬೇಕು, ಎಷ್ಟು ರೊಟೇಷನ್ ಆಗಿದೆ ಈ ಫಿಗರ್ ಅಂತ ಹೇಳಿ. ನಿಮಗೆ ಒಂದೊಂದು ಎಕ್ಸಾಂಪಲ್ ಕೊಡ್ತಾ ಕೊಡ್ತಾ ಗೊತ್ತಾಗ್ತಾ ಹೋಗುತ್ತೆ ರೊಟೇಷನ್ ಆಗಿರೋದು ಮತ್ತೆ ಅಲ್ಲಿರುವಂತಹ ಡೈರೆಕ್ಷನ್ಸ್ ಕೂಡ. ಒಂದು ನಿಮಿಷ. ಓಕೆ, ಸೆಕೆಂಡ್ ಕ್ವಶನ್ ಈ ರೀತಿ ಇದೆ. ಇಲ್ಲಿ ನೋಡಿ, ಫಸ್ಟ್ ಫಿಗರ್ ಈ ರೀತಿ ಇದೆ, ಸೆಕೆಂಡ್ ಈ ತರ ಇದೆ, ಥರ್ಡ್ ಈ ತರ ಇದೆ. ಹಾಗಾದ್ರೆ ಫೋರ್ತ್ ಯಾವ ತರ ಇರುತ್ತೆ ಅನ್ನೋದು ನೀವು ಪತ್ತೆ ಹಚ್ಚಬೇಕು. ಆಯ್ತಾ? ಇಲ್ಲೊಂದು ಸ್ವಲ್ಪ ಈ ಫಿಗರ್ಸ್ ಇದೆ, ಡಾಟ್ಸ್, ಅದನ್ನ ಕ್ಲಿಯರ್ ಮಾಡೋಣ. ಓಕೆ, ನಾನು ಸುಮ್ಮನೆ ಎಕ್ಸಾಂಪಲ್ ಕೊಡ್ತಾ ಇರೋದು, ನೀವು ನೋಡಿ ಇದನ್ನ. ಫಸ್ಟ್ ಫಿಗರ್ ಡೈರೆಕ್ಷನ್ ಯಾವ ತರ ಇದೆ, ಸೆಕೆಂಡ್ ಫಿಗರ್ ಡೈರೆಕ್ಷನ್ ಯಾವ ತರ ಇದೆ, ಥರ್ಡ್ ಫಿಗರ್ ಡೈರೆಕ್ಷನ್ ಯಾವ ತರ ಇದೆ. ಇದನ್ನ ನೋಡಿದ್ರೆ ನಿಮಗೆ ಫೋರ್ತ್ ಫಿಗರ್ ಯಾವ್ದು ಬರಬಹುದು ಅಂತ ಹೇಳಿ ಗೊತ್ತಾಗುತ್ತೆ. ಓಕೆನಾ? ಮಕ್ಕಳೇ, ಇದು ನಾವು ಮಾರ್ಕ್ ಮಾಡಿರುವಂತದ್ದು, ಇದು ಇಲ್ಲಿರುವಂತಹ ಇದು ಲೈನ್ಸ್, ಇದನ್ನು ತೆಗೆದು ಬಿಡಿ. ಅದಿಲ್ಲ ಅನ್ಕೊಂಡು ನೀವು ಆನ್ಸರ್ ಮಾಡಿ ಅಂತ. ಓಕೆನಾ? ಸೀರೀಸ್ ಅಂದ್ರೆ ಸರಣಿಯನ್ನ ಪೂರ್ಣಗೊಳಿಸಿ ಅಂತ ಹೇಳ್ತೀವಿ. ಮೊದಲನೇ ಫಿಗರ್ ಏನ್ ಮಾಡಿದೆ, ಸೆಕೆಂಡ್ ಫಿಗರ್, ಥರ್ಡ್ ಫಿಗರ್. ಹಾಗಾದ್ರೆ ಫೋರ್ತ್ ಫಿಗರ್ ಯಾವ್ದಿರಬೇಕು? ಓಕೆ, ತುಂಬಾ ಜನ ಆಪ್ಷನ್ ಈತನು ಕೂಡ ಹಾಕಿದ್ದಾರೆ. ಆರಾಧ್ಯ, ಶಾಂತ್ ಕುಮಾರ್ ಸರ್ ಏನು ಆಗಲ್ವಾ ಅಂತ ಹೇಳಿ. ಇಲ್ಲಿ ಇನ್ನೊಂದು ಗಮನಿಸ್ಬೇಕು ನೋಡಿ, ಇಲ್ಲಿ ಫಸ್ಟ್ ಒಂದು ಸೆಮಿ ಸರ್ಕಲ್ ಇತ್ತು, ಇಲ್ಲಿ 2 ಆಗಿದೆ, ಇಲ್ಲಿ 3 ಆಗಿದೆ. ಹಾಗಾದ್ರೆ ಇಲ್ಲಿ 4 ಇರಲೇಬೇಕು. 4 ಇರೋದು ಎಲ್ಲೆಲ್ಲಿದೆ? ಆಪ್ಷನ್ ಬಿ ನಲ್ಲಿದೆ, ಡಿ ನಲ್ಲೂ ಇದೆ, ಎ ನಲ್ಲೂ ಇದೆ. ಆಪ್ಷನ್ ಸಿ ನಲ್ಲಿ 3ನೇ ಇದೆ. ಕಂಟಿನ್ಯೂ, ಕ್ಯಾನ್ಸಲ್ ಮಾಡೋಣ. ಸೊ ನೆಕ್ಸ್ಟ್, ಹಾಗಾದ್ರೆ 3 ಕೂಡ ಆನ್ಸರ್ ಅಲ್ಲ. ಇನ್ನೊಂದು ಕ್ರಾಸ್ ಚೆಕ್ ಮಾಡೋಣ ನೋಡಿ. ಡೈರೆಕ್ಷನ್ ಫಸ್ಟ್ ಈ ಕಡೆಗಿದೆ, ನೆಕ್ಸ್ಟ್ ಡೈರೆಕ್ಷನ್ ಈ ಕಡೆ ಆಗಿದೆ, ಥರ್ಡ್ ಡೈರೆಕ್ಷನ್ ಈ ಕಡೆ ಇದೆ, ಫೋರ್ತ್ ಡೈರೆಕ್ಷನ್ ಅಂದ್ರೆ ಆ ಟ್ರಯಾಂಗಲ್ ಈ ಕಡೆ ಇರಬೇಕು. ಸೊ ಆ ತರ ಇರೋದು ಆಪ್ಷನ್ ಎ ಮತ್ತು ಡಿ. ಹಾಗಾಗಿ ಬಿನು ಕೂಡ ಕ್ಯಾನ್ಸಲ್ ಮಾಡೋಣ. ನೆಕ್ಸ್ಟ್, ಇನ್ನು ಉಳ್ಕೊಳ್ಳುವಂಥದ್ದು 2ನೇ. ಇದರಲ್ಲಿ ಸರ್ 2ರಲ್ಲೂ 4 4 ಇದೆ, ಡೈರೆಕ್ಷನ್ ಕೂಡ ಈ ಕಡೆಗೆ ಇದೆ. ಹಾಗಾದ್ರೆ ಯಾವ್ದು ಮಾಡಬೇಕು ನೋಡಿ. ಫಸ್ಟ್ ಇಲ್ಲಿ ಸರ್ಕಲ್ ಇತ್ತು, ನೆಕ್ಸ್ಟ್ ಪ್ಲಸ್ ಆಗಿದೆ, ನೆಕ್ಸ್ಟ್ ಸ್ಕ್ವೈರ್ ಆಗಿದೆ. ಅಂದ್ರೆ ಯಾವುದೇ ಫಿಗರ್ ರೊಟೇಷನ್ ಆಗಿಲ್ಲ, ಅಂದ್ರೆ ಅದೇ ರಿಪೀಟ್ ಆಗಿಲ್ಲ. ಹಾಗಾದ್ರೆ ಮತ್ತೆ ಸರ್ಕಲ್ ರಿಪೀಟ್ ಆಗಬಾರ್ದು. ಸೊ ಇನ್ನೊಂದು ಯಾವ್ದೋ ಬೇರೆದು ಬರಬೇಕು. ಹಾಗಾಗಿ ಆಪ್ಷನ್ ಡಿ ಅಂತ ಹಾಕ್ಬೋದು. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಓಕೆ, ನೆಕ್ಸ್ಟ್, ಇದೇ ತರ ಟೆಕ್ಸ್ಟ್ ಬುಕ್ ನಲ್ಲೂ ಕೂಡ, ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲೂ ಕೂಡ ಸ್ವಲ್ಪ ಕ್ವಶನ್ಸ್ ಇದೆ. ಇದನ್ನ ನಾಳೆ ಇನ್ನೊಂದಿನ ಇದನ್ನ ಸ್ವಲ್ಪ ಕ್ಲಿಯರ್ ಮಾಡಿಕೊಂಡು ಸಾಲ್ವ್ ಮಾಡಬೇಕು. ನಾನು ಬೇರೆ ಎಕ್ಸಾಂಪಲ್ಸ್ ನ ತಗೊಳ್ತೀನಿ. ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿರುವಂತಹ ಎಕ್ಸಾಂಪಲ್ಸ್ ಇದು. ಓಕೆ, ಐ ಗೋ ಫಾರ್ 58th ಒನ್, ಅಂದ್ರೆ ಈ 58ನೇ ಪ್ರಶ್ನೆನ ಸಾಲ್ವ್ ಮಾಡೋಣ. ಸ್ವಲ್ಪ ನೋಡಿ ಗಮನಿಸಿ. ನೆಕ್ಸ್ಟ್ ಯಾವ ಫಿಗರ್ ಇರಬೇಕು ಅನ್ನೋದನ್ನ ಹೇಳ್ಬೇಕು ನಮಗೆ. 58ನೇದು 1 2 3 ಫಿಗರ್ಸ್ ಇದೆ. ಇಲ್ಲಿ ಫೋರ್ತ್ ಫಿಗರ್ ಯಾವ್ದಾಗಿರ್ಬೇಕು? ಆಪ್ಷನ್ಸ್ ಇಲ್ಲೇ ಕೊಟ್ಟಿದ್ದಾರೆ, ಎ ನ, ಬಿ ನ, ಸಿ ನ, ಡಿ ನ ಅಂತ ಹೇಳಿ.
Okay, right answer given by 35 ಮೆಂಬರ್ಸ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಯಾಕೆ ಅಂತ ಹೇಳ್ತೀನಿ ನೋಡಿ. ಇದು ಫುಲ್ ಸರ್ಕಲ್ 4 ಪಾರ್ಟ್ ಮಾಡಿದ್ದಾರೆ. ಅದರಲ್ಲಿ ಮೊದಲನೇ ಪಾರ್ಟ್ ಇಲ್ಲಿ ತೆಗೆದ್ರು, ಹೌದಾ? ನೆಕ್ಸ್ಟ್ ಆಂಟಿ ಕ್ಲಾಕ್ ವೈಸ್ ಅಂದ್ರೆ ಈ ಪಾರ್ಟ್ ಅನ್ನ ತೆಗೆದ್ರು, ಈ ಸರ್ಕಲ್ ನ ಅಂದ್ರೆ ಈ ಲೈನ್ ಅನ್ನ ಇಲ್ಲಿಗೆ ಹಾಕಿದ್ದಾರೆ. ನೆಕ್ಸ್ಟ್ ನಾವು ಥರ್ಡ್ ಪಾರ್ಟ್ ಅಂದ್ರೆ ಇದನ್ನು ತೆಗಿಬೇಕು. ತೆಗೆದ್ರೆ ನೋಡಿ, ಫಸ್ಟ್ ಪಾರ್ಟ್ ಇದನ್ನ ತೆಗೆದು, ನೆಕ್ಸ್ಟ್ ಇದನ್ನ ತೆಗೆದ್ರು, ನೆಕ್ಸ್ಟ್ ಇದನ್ನ ತೆಗಿಬೇಕು ನಾವು. ಸೊ ಇದನ್ನ ತೆಗೆದ್ರೆ ಇನ್ನು ಉಳ್ಕೊಳ್ಳೋದು ಯಾವುದು? ಇದೊಂದೇನೆ, ಈ ಬಾಕ್ಸ್ ಜೊತೆಗೆ ಈ ಲೈನ್ಸ್ ಹಂಗೆ ಕಂಟಿನ್ಯೂ ಆಗ್ತಾ ಇದೆ. ಸೊ ಇಲ್ಲಿಗೂ ಸೊ ಆ ತರ ಇರುವಂತದ್ದು ಆಪ್ಷನ್ ಬಿ ನಲ್ಲಿ ಮಾತ್ರ. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್. हाँ, 65 ಗಮನಿಸ್ರಿ ಮಕ್ಕಳೇ, ಸರಿಯಾಗಿ ಗಮನಿಸಿ ಆಮೇಲೆ ರೈಟ್ ಆನ್ಸರ್ ಕೊಡಿ. ರೆಡಿ? The right answer is option B. ಯಾಕೆ ಅಂತಂದ್ರೆ ನೋಡಿ, ಫಸ್ಟ್ ನಾವು ಈ ಸರ್ಕಲ್ ನ ತಗೋಣ. ಎಲ್ಲಾ ಕಡೆನೂ ಕೂಡ ಈ ಫಿಗರ್ ಸೇಮ್ ಇದೆ, ಕಾಮನ್ ಕಾಮನ್ ಕಾಮನ್. ಸೊ ಈ ಸರ್ಕಲ್ ಏನಾಗಿದೆ, ಲೆಫ್ಟ್ ಸೈಡ್ ಇಂದ ರೈಟ್ ಸೈಡ್ ಇಲ್ಲಿಗೆ ಮೂವ್ ಆಯ್ತು, ಅಂದ್ರೆ ಕ್ಲಾಕ್ ವೈಸ್ ರೊಟೇಷನ್ ಆಯ್ತು. ಅದ್ರ ನೆಕ್ಸ್ಟ್ ಇಲ್ಲಿಗೆ ಮೂವ್ ಆಗಿದೆ, ಇಲ್ಲಿಗೆ. ಸೊ ಅದ್ರ ನೆಕ್ಸ್ಟ್ ಇಲ್ಲಿಗೆ ಮೂವ್ ಆಗ್ಬೇಕು, ಹೌದಾ? ಆತರ ಇರೋದು ಆಪ್ಷನ್ ಬಿ ನಲ್ಲಿ ಮಾತ್ರ. ಒಂದು. ಎರಡನೇದು, ಈ ಪ್ಲಸ್ ಫಿಗರ್ ಏನಾಗಿದೆ ನೋಡಿ, ಆಂಟಿ ಕ್ಲಾಕ್ ವೈಸ್ ರೊಟೇಷನ್ ಆಗಿದೆ. ಫಸ್ಟ್ ಫಿಗರ್ ಅಲ್ಲಿ ಇಲ್ಲಿದೆ, ಸೆಕೆಂಡ್ ಅಲ್ಲಿ ಇಲ್ಲಿಗೆ ಬಂದಿದೆ, ಥರ್ಡ್ ಅಲ್ಲಿ ಇಲ್ಲಿಗೆ ಬಂದಿದೆ. ಹಾಗಾದ್ರೆ ಫೋರ್ತ್ ಅಲ್ಲಿ ಇಲ್ಲಿಗೆ ಮೂವ್ ಆಗ್ಬೇಕು. ಹಾಗಾಗಿ ಅಲ್ಲಿ ಕರೆಕ್ಟ್ ಆಗಿ ಮೂವ್ ಆಗಿದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ರೈಟ್? ಸೊ ಹಾಗಾದ್ರೆ 67 ಒಂದು 67 ನೋಡೋಣ. 67 ಎಸ್, ಕುಶಾಲ್, ಸಿರಿ, ಲೇಖನ, ಉವೀಕ್ಷಾ ಮೆಂಟಲ್ ಎಬಿಲಿಟಿನ ತುಂಬಾ ಚೆನ್ನಾಗಿ ಮಾಡ್ತಿದ್ದೀರಾ. ಆದ್ರೂ ಕೆಲವರು ತಪ್ಪು ಮಾಡ್ತಿದ್ದೀರಾ, ಆಯ್ತಾ? ಸೊ ನೋಡೋಣ ಇಲ್ಲಿ ಏನು ಆಪ್ಷನ್ ಸಿ ಕರೆಕ್ಟ್ ಅಂತ ಹೇಳಿ. ಬೆನಕ, ರೋಹನ್, ಶಾಂತಕುಮಾರ್, ರಕ್ಷಿತ್ ಎ ಅಂತ ಹಾಕಿದ್ದಾರೆ. ನೋಡಿ, ಇಲ್ಲಿ ಗ್ರಾಜುಯಲಿ ಕ್ರಮೇಣ ಈ ಸರ್ಕಲ್
ಚಿಕ್ಕದಾಗ್ತಾ ಬರ್ತಾ ಇದೆ. ಫಸ್ಟ್ ಆರೋ ಮಾರ್ಕ್ ನೋಡಿ, ಗಮನಿಸಿ. ಫಸ್ಟ್ ಇದು ಈ ಕಡೆ ಇದೆ, ಅಂದ್ರೆ ಕ್ಲಾಕ್ ವೈಸ್ ರೊಟೇಷನ್ ಆಗ್ತಿದೆ, ಹಾಗಾದ್ರೆ ಇಲ್ಲಿಗೆ ಬಂದಿದೆ. ನೆಕ್ಸ್ಟ್ ಇಲ್ಲಿಗೆ ಬರಲೇಬೇಕು. ಹಾಗಾದ್ರೆ ಆ ತರ ಇರೋದು ಆಪ್ಷನ್ ಎ ನಲ್ಲಿದೆ, ಸಿ ನಲ್ಲಿದೆ, ಡಿ ನಲ್ಲಿ ಇಲ್ಲ, ಬಿ ನಲ್ಲೂ ಇಲ್ಲ. ನೆಕ್ಸ್ಟ್ ಫಿಗರ್, ನೆಕ್ಸ್ಟ್ ಗಮನಿಸೋಣ. ನೆಕ್ಸ್ಟ್ ಏನಾಗಿದೆ, ಈ ಫಿಗರ್ ಅಂದ್ರೆ ಇಲ್ಲಿರುವಂತಹ ಸರ್ಕಲ್ ಫಸ್ಟ್ ಫಿಗರ್ ಅಲ್ಲಿ ಡಾರ್ಕ್ ಆಯ್ತು, ನೆಕ್ಸ್ಟ್ ಪ್ಲೈನ್ ಆಯ್ತು, ಮತ್ತೆ ಚಿಕ್ಕದಾಯ್ತು. ನೆಕ್ಸ್ಟ್ ಡಾರ್ಕ್ ಆಯ್ತು, ಪ್ಲೈನ್ ಆಗ್ಬೇಕು, ಚಿಕ್ಕದಾಗ್ಬೇಕು. ಸೊ ಆತರ ಇರೋದು, ಇದಕ್ಕಿಂತ ಚಿಕ್ಕದಿರೋದು ಆಪ್ಷನ್ ಸಿ ನಲ್ಲಿ. ಮತ್ತೆ ಈ ಮಾರ್ಕ್ ಕೂಡ ಕರೆಕ್ಟ್ ಆಗುತ್ತೆ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಫಾರ್ ದ ಕ್ವಶನ್. ಸ್ವಲ್ಪ ಅರ್ಜೆಂಟ್ ಮಾಡಿದ್ರೆ ಅನ್ಸುತ್ತೆ ಬೆನಕ, ರಾಂಗ್ ಆನ್ಸರ್ ಮಾಡಿದ್ರಿ. ಓಕೆ, 68 ಮಾಡಿ ನೋಡೋಣ. 68 ಓಕೆ, ಸಿರಿ, ಬೆನಕ, ದಿಯಾ, ಕುಶಾಲ್ 28 ಮೆಂಬರ್ಸ್. ಇದೇನು ಅಷ್ಟೊಂದು ಕಷ್ಟ ಆಗ್ತಿದ್ಯಾ? 21 ಮೆಂಬರ್ಸ್ ಆಪ್ಷನ್ ಬಿ ಹಾಕಿದೀರಾ. ನೋಡಿ, ಇಲ್ಲಿ ಈ ಕ್ಲಾಕ್ ವೈಸ್ ಅಂದ್ರೆ ಇದನ್ನ ಗಮನಿಸಿದ್ರೆ ನಿಮಗೆ ಗೊತ್ತಾಗುತ್ತೆ. ಫಸ್ಟ್ ಕ್ಲಾಕ್ ವೈಸ್ ರೊಟೇಷನ್ ಈ ತರ ಇದೆ ಅಲ್ವಾ, ಇದು ಸ್ವಲ್ಪ ಇದು ಇಡೀ ಫಿಗರ್ನೇ ಈ ಕಡೆಗೆ ರೊಟೇಟ್ ಮಾಡ್ತಾ ಇದೀವಿ, ಅಂದ್ರೆ ಇದು ರೊಟೇಟ್ ಆಗ್ತಾ ಇದೆ, ತಿರುಗ್ತಾ ಇದೆ ಅಲ್ವಾ. ಸೊ ಹಾಗಾಗಿ ಈ ಕಡೆಗೆ ಬಂತು. ನೆಕ್ಸ್ಟ್ ಮತ್ತೆ ಇದನ್ನ ತಿರುಗಿಸಿದ್ರೆ ಇಲ್ಲಿಗೆ ಬರುತ್ತೆ ಆರೋ ಮಾರ್ಕು, ಮತ್ತೆ ಇದನ್ನ ತಿರುಗಿಸಿ, ಸೊ ಈ ತರ ಬರಬೇಕು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಯಾಕೆ ನಾವು ಕಾರ್ನರ್ ಇಂದ ತಿರುಗಿಸ್ತಾ ಇಲ್ಲ ಸರ್ ಅಂತಂದ್ರೆ, ನೋಡಿ ಇನ್ನೊಂದ್ಸಲ ಹೇಳ್ತೀನಿ, ಯಾಕೆ ರೈಟ್ ಆನ್ಸರ್ ಆಗುತ್ತೆ. ಇಲ್ಲಿರುವಂತದ್ದು ಒಂದು ಆರೋ ಅನ್ಕೊಳ್ಳಿ, ಒಂದು ಬಾಣ. ಈ ಬಾಣ ಈ ತರ ಇತ್ತು, ನೆಕ್ಸ್ಟ್ ಫಿಗರ್ ಅಲ್ಲಿ ಈ ತರ ಬಂದಿದೆ, ಅಂದ್ರೆ ಇದನ್ನ ತೆಗೆದು ಇಲ್ಲಿಗೆ ಇಟ್ಟಿದ್ದಾರೆ. ನೆಕ್ಸ್ಟ್ ಫಿಗರ್ ಅಲ್ಲಿ ಏನ್ ಮಾಡಿದ್ದಾರೆ, ಇಲ್ಲಿಗೆ ಹೋಗಿದೆ. ಹೌದಾ? ಅಂದ್ರೆ ಬರೀ 90 ಡಿಗ್ರಿ ಅಷ್ಟೇ ಚೇಂಜ್ ಆಗ್ತಾ ಇದೆ ಪ್ಲೇಸ್. ಸೊ ಫಸ್ಟ್ ಇಲ್ಲಿತ್ತು, ನೆಕ್ಸ್ಟ್ ಇಲ್ಲಿಗೆ ಸ್ಟಾರ್ಟ್ ಆಗಿದೆ, ಇಲ್ಲಿಂದ ಥರ್ಡ್ ಫಿಗರ್ ಅಲ್ಲಿ ಇಲ್ಲಿಂದ ಸ್ಟಾರ್ಟ್ ಆಗಿದೆ. ಹೌದಾ? ನೆಕ್ಸ್ಟ್ ಫಿಗರ್ ಅಲ್ಲಿ ಇಲ್ಲಿಂದ ಸ್ಟಾರ್ಟ್ ಆಗ್ಬೇಕು ಅಂತ ಹೇಳಿ. ಸೊ ಐ ವಾಸ್ ರಾಂಗ್, ಐ ಥಿಂಕ್. ಸೊ ಫಸ್ಟ್ ಬರೀ 45 ಡಿಗ್ರಿ. ಹೌದಾ? ಸೆಕೆಂಡು 90 ಡಿಗ್ರಿ ರೊಟೇಟ್ ಆಯ್ತು, ಥರ್ಡ್ 45 ಡಿಗ್ರಿ. ಎಸ್, ಕರೆಕ್ಟ್ ಇದೆ. ಸೊ 45 ಡಿಗ್ರಿ, ದಟ್ ಈಸ್ ಆಪ್ಷನ್ ಸಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್. ಇದನ್ನ ನೋಡಿ, 69, ಕ್ವಶನ್ ನಂಬರ್ 69. ಸ್ವಲ್ಪ ಕೇರ್ಫುಲ್ ಆಗಿ ಮಾಡಿದ್ರೆ ಸಿಕ್ಬಿಡುತ್ತೆ ಆನ್ಸರ್. ಫಸ್ಟ್ ಫಿಗರ್ ಏನಿದೆ, ಸೆಕೆಂಡ್ ಫಿಗರ್ ಏನಾಗಿದೆ, ಥರ್ಡ್ ಫಿಗರ್ ಏನಾಗಿದೆ, ಹಾಗಾದ್ರೆ ಫೋರ್ತ್ ಫಿಗರ್ ಏನಾಗಬೇಕು ಅದನ್ನ ನೋಡಿದ್ರೆ ಸಾಕು. ಎಸ್, ದಿಯಾ, ಸಿರಿ, ಶಾಂತಕುಮಾರ್, ಉವೀಕ್ಷಾ, ಚಿನ್ಮಯಿ, ಸನ್ನಿಧಿ, ಆರಾಧ್ಯ, ಬೆನಕ 33 ಮೆಂಬರ್ಸ್ ಕರೆಕ್ಟ್ ಮಾಡಿದ್ರಿ. ಇದನ್ನು ಕೂಡ 13 ಮೆಂಬರ್ಸ್ ರಾಂಗ್. ನೋಡಿ, ಇಲ್ಲಿ ಫಸ್ಟ್ ಆರೋ ಮಾರ್ಕ್ ಇದೆ ಅಲ್ವಾ, ಆರೋ ಮಾರ್ಕು ಲೆಫ್ಟ್ ಕಾರ್ನರ್ ಇದೆ. ಸೊ ನೆಕ್ಸ್ಟ್ ಡೈರೆಕ್ಷನ್ ಚೇಂಜ್ ಆಗಿಲ್ಲ, ರೈಟ್ ಕಾರ್ನರ್ ಬಂದಿದೆ. ಹೌದಾ? ನೆಕ್ಸ್ಟ್ ಡೈರೆಕ್ಷನ್ ಚೇಂಜ್ ಆಯ್ತು ಇಲ್ಲೇನೆ, ಅದ್ರ ನೆಕ್ಸ್ಟ್ ಡೈರೆಕ್ಷನ್ ಚೇಂಜ್ ಆಗಬಾರ್ದು, ಪೊಸಿಷನ್ ಚೇಂಜ್ ಆಗಬೇಕು, ಇಲ್ಲಿಗೆ ಬರಬೇಕು. ಹೌದಾ? ಫಸ್ಟ್ ಒಂದು ಡಾಟ್ ಡಿಲೀಟ್ ಮಾಡಿದ್ದಾರೆ ಒಂದು ಸೈಡ್ ಅನ್ನ. ಸೆಕೆಂಡ್ ಫಿಗರ್ ಅಲ್ಲಿ
2 ಲೈನ್ ಅನ್ನ ಅಂದ್ರೆ ಫಸ್ಟ್ ಫಿಗರ್ ಅಲ್ಲಿ 1 ಲೈನ್ ಡಿಲೀಟ್ ಮಾಡಿದ್ರು, ಸೆಕೆಂಡ್ ಅಲ್ಲಿ 2 ಡಿಲೀಟ್ ಮಾಡಿದ್ರು. ಹಾಗಾದ್ರೆ ಥರ್ಡ್ ಅಲ್ಲಿ ನಾವು ಇದನ್ನು ಕೂಡ ಅಂದ್ರೆ ಫೋರ್ತ್ ಒನ್ ಅಲ್ಲಿ ಇದನ್ನು ಕೂಡ ಡಿಲೀಟ್ ಮಾಡಬೇಕು. ಹಾಗಾದ್ರೆ ಆನ್ಸರ್ ಉಳ್ಕೊಳ್ಳೋದು ಇದೊಂದೇನೆ, ಆಪ್ಷನ್ ಡಿ. ಓಕೆ, ಮಕ್ಕಳೇ ಇವಾಗ ನಿಮಗೆ ಒಂದ್ ಸ್ವಲ್ಪ ಡೌಟ್ಸ್ ಬರುತ್ತೆ, ಇದನ್ನೆಲ್ಲ ಸ್ವಲ್ಪ ಸಾಲ್ವ್ ಮಾಡಿ ಅವಾಗ ಡೌಟ್ ಬಂದಿರೋ ಕ್ವಶನ್ಸ್ಗೆ ನನಗೆ ಕಳಿಸಿ. ಇಲ್ಲಿ 1 to 20 ಅಥವಾ 1 to 50 ಕ್ವಶನ್ಸ್ ನ ಸಂಡೇ ಫ್ರೀ ಇರೋದ್ರಿಂದ ಒಂದು 50 ಕ್ವಶನ್ಸ್ ನ ಸಾಲ್ವ್ ಮಾಡಿ ನನಗೆ ಗೊತ್ತಾಗದಿಲ್ಲದನ್ನ ನನಗೆ ಡೌಟ್ ಅನ್ನ ನನಗೆ ನಂಬರ್ನ ಹಾಕಿ ಸಾಕು, ನಾವು ಮಂಡೇ ಅದನ್ನ ಡಿಸ್ಕಸ್ ಮಾಡೋಣ. ಜೊತೆಗೆ ನಾಳೆ ಒಂದು ಗೂಗಲ್ ಟೆಸ್ಟ್ ಕೂಡ ಇರುತ್ತೆ. ಆ ಗೂಗಲ್ ಟೆಸ್ಟ್ ನ ಕ್ವಶನ್ ಸಾಲ್ವ್ ಮಾಡಿ ಬರ್ಕೊಳ್ಳಿ, ನೋಟ್ಬುಕ್ ಅಲ್ಲಿ ಬರ್ಕೊಂಡು, ಜೊತೆಗೆ ನಮಗೆ ಅದ್ರಲ್ಲಿ ಯಾವ್ದಾದ್ರು ಡೌಟ್ ಇದೆ, ಕ್ವಶನ್ಸ್ ಇದೆ ಅಥವಾ ರಾಂಗ್ ಇದೆ ಅಂದಾಗ ನನಗೆ ಒಂದು ಮೆಸೇಜ್ ಮಾಡಿ, ನಾವು ಅದನ್ನ ಸಾಲ್ವ್ ಮಾಡ್ಲಿ ಅಂದ್ರೆ ಅದನ್ನ ಅವಾಗ್ಲೇ ಸರಿ ಮಾಡಕ್ ಟ್ರೈ ಮಾಡ್ತೀವಿ. ಓಕೆನಾ? ಇವಾಗ ಏನಾದ್ರು ಕ್ವಶನ್ ಇದೆ ಅಂತಂದ್ರೆ ನೀವು ಹ್ಯಾಂಡ್ ರೈಸ್ ಮಾಡಿ ನನ್ನ ಜೊತೆ ಕೇಳ್ಬೋದು. ವಿಭವ್ ಹೇಳು, ಏನು ವಿಭವ್? ಸರ್ ಅದು ನೀವು 2 digit 9 ಆಡಿಂಗ್ ಬೈ ಅಂತ ಕೊಟ್ಟಿದ್ರಲ್ಲ, ಅದು ಅರ್ಥ ಆಗ್ಲಿಲ್ವಾ? ನೋ ಸರ್, ಅದ್ರಲ್ಲಿ ನೀವು ಡಿ ನ ಬಿ ಅಂತ ಹಾಕಿದ್ರಿ. ಡಿ ನ ಬಿ ಅಂತ ಹಾಕಿದ್ನ? ಓಕೆ, ಅಂದ್ರೆ ಪ್ರಾಬ್ಲಮ್ ಅಲ್ಲಿ ಏನಾರು ಅಂದ್ರೆ ಆನ್ಸರ್ ಹೇಳ್ಬೇಕಾದ್ರೆ ಏನಾರು ತಪ್ಪು ಮಾಡಿದ್ನಾ? ನೋ ಸರ್. ಸರ್ ಆಪ್ಷನ್ಸ್ ಕೊಡ್ಬೇಕಾದ್ರೆ ಈ ತರ ಹಾಕ್ಬಿಟ್ಟಿದ್ನಾ? ಎಸ್ ಸರ್. ಓಕೆ ಸರಿ, ಇದನ್ನ ಡಿ ಅಂತ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಡೌಟ್ ಏನಿಲ್ವಾ? ಅದು ಆ ಪ್ರಾಬ್ಲಮ್ ಅರ್ಥ ಆಯ್ತಾ ನಿಮಗೆ? ಎಸ್ ಸರ್. ಓಕೆ, ಮಾನ್ವಿತಾ ಗೌಡ. ಮಾನ್ವಿತಾ, ಲೇಟ್ ಆಗಿ ಜಾಯಿನ್ ಆಗಿತ್ತು. ಇವತ್ತು ಲೇಟ್ ಆಗಿ ಜಾಯಿನ್ ಆದ್ರಾ? ಅಲ್ಲ, ನಾನು ಕ್ಲಾಸ್ ಆಗಿದ್ಮೇಲೆ ಸುಮಾರು ಒಂದು 15 days ಆದ್ಮೇಲೆ ಜಾಯಿನ್ ಆಗಿತ್ತು. ಪರವಾಗಿಲ್ಲಮ್ಮ, ಇವಾಗ ಹೇಳ್ಕೊಡ್ತಿರೋದು ಅರ್ಥ ಆದ್ರೆ ಸಾಕು. ಅದನ್ನ ರಿಪೀಟ್ ಮಾಡ್ತೀವಿ ಮತ್ತೆ ನಾವು ಜುಲೈ 10ನೇ ತಾರೀಕಿಂದ ಅಥವಾ 5ನೇ ತಾರೀಕಿಂದ ಮತ್ತೆ ರಿಪೀಟ್ ಮಾಡ್ತೀವಿ. ಫಸ್ಟ್ ಲೆಸನ್ ಸೆಕೆಂಡ್ ಲೆಸನ್ ರಿಪೀಟ್ ಮಾಡ್ತೀವಿ, ಆಯ್ತಾ? ಓಕೆ ಸರ್. ಓಕೆ, ಮತ್ತೆ ಬೇರೆ ಏನಾದ್ರು ಡೌಟ್ ಇದೆಯಾ? ಇಲ್ಲ ಸರ್. ಓಕೆ, ಸ್ಫೂರ್ತಿ ಬಸರವಳ್ಳಿ, ಸ್ಫೂರ್ತಿ ಕೇಳಿ, ಏನ್ ಡೌಟು? ರೋಹನ್ ಕೆ, ರೋಹನ್ ನಿಮಿಷ, ರೋಹನ್ ಈಗ ಆನ್ ಮಾಡ್ಕೋ. ರೋಹನ್ ಹೇಳಿ, ಏನ್ ಡೌಟು ರೋಹನ್? ಸರ್, ನನಗೆ ಗೂಗಲ್ ಟೆಸ್ಟ್ ಬರಲ್ವಾ? ಒಂದ್ ಮೆಸೇಜ್ ಮಾಡಿ, ನಿಮಗೆ ಸಪರೇಟ್ ಆಗಿ ಕಳಿಸ್ಬಿಡ್ತೀನಿ, ಆಯ್ತಾ? ಬಂದಿಲ್ಲ ಅಂತಂದ್ರೆ ಗ್ರೂಪ್ ಅಲ್ಲಿ ಇದೀರಲ್ವಾ ನೀವು, ಗ್ರೂಪ್ ಅಲ್ಲಿ ಇಲ್ಲ ಅಂದ್ರೆ ಅದನ್ನು ಕೂಡ ಮೆಸೇಜ್ ಮಾಡಿ, ಗ್ರೂಪ್ ಅಲ್ಲಿ ನಿಮ್ಮನ್ನ ಆಡ್ ಮಾಡ್ತೀವಿ. ಪೂರ್ವಿಕ್ MH, ಪೂರ್ವಿಕ್ ಹೇಳಿ. ಸರ್, ಇವತ್ತಿನ ಹೋಮ್ವರ್ಕ್ ಈ 50 ಕ್ವಶನ್ ಸಾಲ್ವ್ ಮಾಡ್ರಿ, 1 ರಿಂದ 50 ಸೀರೀಸ್ ಚಾಪ್ಟರ್ ಅಲ್ಲಿ. ಸೀರೀಸ್ ಇದೆಯಲ್ವಾ ಇದು, ಸೀರೀಸ್ ಅಲ್ಲಿ ನಿಮ್ಮ ಬುಕ್ಸ್ ಅಲ್ಲಿ ಇರುವಂತಹ ಮೊದಲ 50 ಪ್ರಶ್ನೆಗಳನ್ನ ಸಾಲ್ವ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ವಿದ್ಯಾ, ಸಾರಿ ಸರ್, ನನ್ನ ಕ್ಲಾಸಿನ ಲಿಂಕ್ ಕಳಿಸಿಲ್ಲ. ನೆನ್ನೆದು ಯೂಟ್ಯೂಬಿಗೆ ಅಪ್ಲೋಡ್ ಮಾಡಿಲ್ಲ ಅಂತ. ಆಯ್ತಮ್ಮ, ಇವಾಗ ಮಾಡ್ತೀನಿ, ಇದನ್ನ ಬೆಳಗ್ಗೆ ಮಾಡ್ತೀನಿ. ಮಕ್ಳೇ, ಈ ತರದ್ದು ಏನಿದ್ರು ಟೆಕ್ನಿಕಲ್ ಇಶ್ಯೂ ಅಥವಾ ಸರ್ ಲಿಂಕ್ ಬಂದಿಲ್ಲ, ಇದನ್ನ ಮೆಸೇಜ್ ಮಾಡಿದ್ರೆ ಸಾಕು. ಇಲ್ಲಿ ಏನ್ ಕೇಳ್ಬೇಕು ಅಂದ್ರೆ, ಇದು ತುಂಬಾ 60 ಜನನು ಕಾಯ್ತಿರ್ತಾರೆ, ಹೌದಲ್ವಾ? ಹಾಗಾಗಿ ಎಲ್ಲರಿಗೂ ಹೆಲ್ಪ್ ಆಗೋ ತರದ್ದು ಮ್ಯಾಥ್ಸ್ ಡೌಟ್ಸ್ ಆ ತರದ್ನ ಕೇಳಿ, ಆಯ್ತಾ? ಇನ್ ಏನೇ ಟೆಕ್ನಿಕಲ್ ಇಶ್ಯೂ, ಸರ್ ನನಗೆ ಲಿಂಕ್ ಬಂದಿಲ್ಲ, ಅದನ್ನೆಲ್ಲ ಬರೀ ನೀವು ಒಂದು ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿದ್ರೆ ಸಾಕು, ನಾವು ಅದನ್ನ ಸರಿ ಮಾಡ್ತೀವಿ. ಓಕೆನಾ? ವಿಸ್ಮಿತಾ, ಏನ್ ಡೌಟ್ ವಿಸ್ಮಿತಾ? ಯಾವ ಚಾಪ್ಟರ್ ಬರುತ್ತೆ? ಬೇಸಿಕ್ ಆಪರೇಷನ್ ಯಾವಾಗ್ಲೂ ಕೂಡ ನೆನ್ಪಿಡ್ಕೊಳ್ಳಿ. ಆ ವೀಕ್ ಯಾವ ಪಾಠ ಮಾಡಿರ್ತೀವಿ, ಯಾವ ಚಾಪ್ಟರ್ ಮಾಡಿರ್ತೀವಿ, ಅದರದ್ದು 80% ಕ್ವಶನ್ಸ್ ಬರುತ್ತೆ. ಅದ್ರ ಹಿಂದಿನ ಲೆಸನ್ಸ್ ಕೂಡ ಒಂದ್ 3-4 ಕ್ವಶನ್ಸ್ ಇರುತ್ತೆ. ಯಾಕೆ ಅಂದ್ರೆ ನೀವು ಹಳೆದನ್ನು ಕೂಡ ಮರಿಬಾರ್ದಲ್ವಾ?
ಹಾಗಾಗಿ ಒಂದು 20 ಕ್ವಶನ್ಸ್ ಇದೆ, ಒಂದು 15 ಬೇಸಿಕ್ ಆಪರೇಷನ್ಸ್ ಲೆಸನ್, ಇನ್ನೊಂದು 5 ಕ್ವಶನ್ಸ್ ಅಲ್ಲಿ ಎಲ್ಲವೂ ಮಿಕ್ಸ್, ಯಾವ್ದು ಹಳೇದು ಅಂದ್ರೆ ಡಿವಿಸಿಬಿಲಿಟಿ ಟೆಸ್ಟ್, ನಂಬರ್ ಅಂಡ್ ನ್ಯೂಮರಿಕ್ ಸಿಸ್ಟಮ್ ಅವೆಲ್ಲ ಸೇರಿ ಟೋಟಲ್ 20 ಕ್ವಶನ್ಸ್ ಬರ್ಬೋದು. ಅಥವಾ 15 ಬಂದ್ರೆ ಅದ್ರಲ್ಲಿ ಒಂದು 10 ಇನ್ ಮಿಕ್ಕಿದ್ದು ಒಂದು 5, ಆ ತರ ಬರುತ್ತೆ ಯಾವಾಗ್ಲೂ ಕೂಡ. ಆರಾಧ್ಯ ಏನ್ ಡೌಟು? ಆರಾಧ್ಯ ಆರಾಧ್ಯ ಖುಷಿ ಏನ್ ಡೌಟ್? ಖುಷಿ ಕ್ವಶನ್ ಸಾರಿ ಇನ್ನೊಂದ್ಸಲ ಹೇಳಿ ಸರ್. 68 ಕ್ವಶನ್. 68 ಕ್ವಶನ್ ಯಾವ್ದ್ರಲ್ಲಿ ಇದ್ರಲ್ಲ? ಮೆಂಟಲ್ ಎಬಿಲಿಟಿ ಇದೇನಾ? ಹೇಳಿಮ್ಮ. ಸರ್ ಅದು ಫಸ್ಟ್ ಕ್ವಶನ್ ಸ್ಟ್ಯಾಂಡಿಂಗ್ ಆಗಿದ್ರೆ ಒಂದ್ ನಿಮಿಷ. ಫಸ್ಟ್ ಕ್ವಶನ್ 68 ತಾನೇ ಹೇಳ್ತಿರೋದು? ಓಕೆ. ಅದು ಕ್ರಾಸ್ ಆಗಿದೆ ಆರೋ ಮಾರ್ಕ್ ಅಂದ್ರೆ ಇನ್ನೊಂದು ಆತರ ಥರ್ಡ್ ಆಪ್ಷನ್ ಅಲ್ಲಿ ಇದು ಸೈಡ್ ಅಲ್ಲಿ ಬರ್ಬೇಕಲ್ವಾ? ಅಲ್ಲ, ನಾವು ಇದು ಸೀರೀಸ್ ಅಲ್ವಾ, ಫಸ್ಟ್ ಈ ರೀತಿ ಇತ್ತು, ಅದನ್ನ ಮತ್ತೆ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದಾರೆ, ಥರ್ಡ್ ಅಲ್ಲಿ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದಾರೆ, ನಾವು ಅವಾಗ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ ಅಷ್ಟೇನೆ. ಸೊ ಈ ಕಡ್ಡಿನ ತೆಗೆದು ಈ ತರ ಇಟ್ಟಿದ್ದಾರೆ, ನೆಕ್ಸ್ಟ್ ಇಲ್ಲಿಗೆ ಇಟ್ಟಿದ್ದಾರೆ, ನೆಕ್ಸ್ಟ್ ಇಲ್ಲಿಗೆ ಇಡ್ಬೇಕು ಅಂತ. ಸೊ ಫಸ್ಟ್ 45 ಡಿಗ್ರಿ, ಆಮೇಲೆ 90 ಡಿಗ್ರಿ, ಆಮೇಲೆ ಮತ್ತೆ 45 ಡಿಗ್ರಿ ಮಾಡೋಣ ಅಂತ ಮಾಡ್ತಾ ಇದೀವಿ. ಅಥವಾ ನೀವು ಆತರ ಮಾಡೋದ್ಕಿಂತ ಒಂದ್ ನಿಮಿಷ, ನೀವ್ ಹೇಳ್ತಾ ಇರೋದು ಕರೆಕ್ಟ್ ಇದೆ ನೋಡಿ. ಇಲ್ಲಿ 45 ಡಿಗ್ರಿ ಇತ್ತು, ನೆಕ್ಸ್ಟ್ 90 ಡಿಗ್ರಿ ಆಯ್ತು. ಹಾಗಾದ್ರೆ ನಾವು ನೋಡಿ ಇಲ್ಲಿ ಇಷ್ಟು ಮಾತ್ರ ಅವರು ಕ್ರಾಸ್ ಮಾಡಿದ್ರು, ನೆಕ್ಸ್ಟ್ ಇಷ್ಟು ಕ್ರಾಸ್ ಮಾಡಿದ್ರು. ನಾವೇನ್ ಮಾಡ್ಬೇಕು ಇವಾಗ? ಇಲ್ಲಿಂದ ಕ್ರಾಸ್ ಸರ್ ಇಷ್ಟು ಮಾಡ್ಬೇಕು ಅಂತ ಹೇಳಿ, ಇದಕ್ಕಿಂತ ಜಾಸ್ತಿ ಅಂದ್ರೆ ಈ ತರ ಬರ್ಬೇಕು ಅಂತ ಹೇಳ್ತಾ ಇದ್ರೆ, ಆಪ್ಷನ್ ಬಿ ಬರ್ಬೇಕು ಅಂತ ಹೇಳ್ತಾ ಇದ್ರೆ, ಹೌದಲ್ಲ? ಕರೆಕ್ಟ್. ನೀನ್ ಹೇಳ್ತಿರೋದು ಕರೆಕ್ಟ್ ಇದೆ ಖುಷಿ, ಸರಿ ಇದೆ ನೋಡಿ. ಖುಷಿ ಹೇಳ್ತಿದ್ದಾರೆ ಸರ್ ಫಸ್ಟ್ 45 ಡಿಗ್ರಿ ರೊಟೇಟ್ ಮಾಡಿದ್ರು, ಅದ್ರ ನೆಕ್ಸ್ಟ್ 50 ಡಿಗ್ರಿ ರೊಟೇಟ್ ಮಾಡಿದ್ದಾರೆ, ಸಾರಿ 90 ಡಿಗ್ರಿ ರೊಟೇಟ್ ಮಾಡಿದ್ದಾರೆ. 45 ಆದ್ಮೇಲೆ 90 ಡಿಗ್ರಿ ರೊಟೇಟ್ ಮಾಡಿದ್ದಾರೆ. ನಾವು 90 ಡಿಗ್ರಿಗಿನ ಜಾಸ್ತಿ ರೊಟೇಟ್ ಮಾಡ್ಬೇಕು ಆ ಕಡ್ಡಿನ. ಹಾಗಾಗಿ ಇದು ರೈಟ್ ಆನ್ಸರ್, ಆಪ್ಷನ್ ಬಿ ರೈಟ್ ಆನ್ಸರ್ ಅಂತ ಹೇಳ್ತಿದ್ದಾರೆ. ಖುಷಿ ಇದು ಕರೆಕ್ಟ್ ಅನ್ನಿಸ್ತಾ ಇದೆ ನನಗೂ ಕೂಡ ನೀನು ಹೇಳ್ತಿರೋದು. ನೋಡಿ ಈ ತರ ನಾವು ಮಿಸ್ಟೇಕ್ ಮಾಡಿದ್ದನ್ನ ನೀವು ಸರಿ ಮಾಡ್ಬೇಕು. ಸೊ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಖುಷಿ ವಾಸ್ ರೈಟ್. ಸೊ ಯಾಕೆಂದ್ರೆ ಸೀರೀಸ್ ಹಾಗೆ ಕಂಟಿನ್ಯೂ ಆಗ್ಬೇಕಲ್ವಾ? ಇಲ್ಲಿ 45 ಇತ್ತು, ಆಮೇಲೆ 90 ಡಿಗ್ರಿ ಆಯ್ತು, ಆಮೇಲೆ ಮತ್ತೆ 45 ಆಗ್ಬಾರ್ದು, ಅದು 90 ಇದ್ದು ಮತ್ತೆ ಜಾಸ್ತಿ ಆಗ್ಬೇಕು. ಇಲ್ಲಿ ಎಷ್ಟು ಜಾಸ್ತಿ ಮಾಡಿದಾರೆ ನೋಡಿ, ಇಲ್ಲಿಗೆ ಬರ್ಬೇಕಿತ್ತು, ಫಸ್ಟ್ ಇಲ್ಲಿಗೆ ಬಂದಿದೆ, ನೆಕ್ಸ್ಟ್ ಈ ಕಾರ್ನರ್ ತಪ್ಪಿಸಿ ಇಲ್ಲಿಗೆ ಹೋಗಿದ್ದಾರೆ, ಅಂದ್ರೆ ಜಾಸ್ತಿ ಮಾಡಿದ್ರು. ನಾವು ಕೂಡ ಆ ಡಿಸ್ಟೆನ್ಸ್ ನ ಜಾಸ್ತಿ ಮಾಡ್ಬೇಕು, ಜಾಸ್ತಿ ಮಾಡಿದ್ರೆ ಅದು ಇಲ್ಲಿಗೆ ಹೋಗುತ್ತೆ. ಆಪ್ಷನ್ ಬಿ ಇಸ್ ಕರೆಕ್ಟ್. ಖುಷಿ ವಾಸ್ ರೈಟ್. ಖುಷಿ ಯು ಆರ್ ಕರೆಕ್ಟ್. ಸರಿ ಮಕ್ಳೆ, ಏನಾದ್ರೂ ಕ್ವಶನ್ಸ್ ಇದ್ರೆ ಯುವ, ಇನ್ಯಾರ ಕ್ವಶನ್ ನಾನು ಕೇಳಿಲ್ಲ. ಚಿರಾಗ್ ಏನ್ ಡೌಟ್? ಚಿರಾಗ್ ಹೇಳು. ಚಿರಾಗ್ ಕ್ಲಾಸೇ ಮಾಡಿಲ್ಲ. ಯಾವ್ದಪ್ಪ ಹೇಳಿ ಚಿರಾಗ್. ಹೇಳು ಚಿರಾಗ್. ಸರ್ ಅವ್ರ ಲಿಂಕ್ ಹೇಳಿರಲ್ಲ, ನೀವು ನೆನ್ನೆ ಕ್ಲಾಸೇ ಮಾಡಿಲ್ಲ. ನಿನ್ನೆ ಕ್ಲಾಸ್ ಮಾಡಿದೀನಿ ಕಣೋ, ನಾನು ರಜಾ ಕೊಟ್ಟಿಲ್ಲ, ನೀನ್ ಜಾಯಿನ್ ಆಗಿಲ್ಲ ನಿನ್ನೆ. ಚಿರಾಗ್ ಸರ್ ಗ್ರೂಪ್ ಕರೆಕ್ಟ್, ನೀನೊಬ್ಬ ಚೆನ್ನಾಗಿ ಕ್ವಶನ್ ಅದನ್ನ ಓದ್ಕೊಂಡಿದ್ಯಾ ಅಂತ ಆಯ್ತು. ಹಾಗಾದ್ರೆ ಇನ್ನೊಂದ್ಸಲ ಗ್ರೂಪ್ ಅಲ್ಲಿ ಇರೋ ಮೆಸೇಜ್ ನ ಓದಿ, ಏನಂತ ಇದೆ ಅಂತ. ಟುಡೇ ಈಸ್ ನಾಟ್ ಹಾಲಿಡೇ ಅಂತ ಇದೆ. ನಾಟ್ ಅನ್ನೋದನ್ನ ಬಿಟ್ಬಿಟ್ಟು ಟುಡೇ ಈಸ್ ಹಾಲಿಡೇ ಅಂತ ಅಷ್ಟೇ ಓದ್ಕೊಂಡೆ ಅನ್ಸುತ್ತೆ ಹಂಗಾದ್ರೆ ನೀನು. ಟುಡೇ ಈಸ್ ನಾಟ್ ಹಾಲಿಡೇ. ನನಗೆ ಒಂದು 10 ಜನ ಫೋನ್ ಮಾಡಿದ್ರು, ಸರ್ ಕ್ಲಾಸ್ ಇದೆಯಾ ಅಂತ. ಅದಕ್ಕೆ ನಾನು ಗ್ರೂಪ್ ಅಲ್ಲಿ ಮೆಸೇಜ್ ಮಾಡಿದೆ, ಯು ಆರ್ ಇನ್ಫಾರ್ಮ್ ಟು ಜಾಯಿನ್ ಅಟ್ 6:30 PM. ಟುಡೇ ಈಸ್ ನಾಟ್ ಹಾಲಿಡೇ ಅಂತ ಹೇಳಿ, ಇವತ್ತು ರಜೆ ಇಲ್ಲ ಅಂತ ಮಾಡಿದೆ. ನೀನ್ ಏನಂತ ಓದ್ಕೊಂಡೆ? ಟುಡೇ ಈಸ್ ಹಾಲಿಡೇ ಅಂತ ಓದ್ಕೊಂಡ? ನಿನ್ ತರದವ್ರು ಇರ್ತಾರೆ ಅಂತ ನಿನ್ನೆ ಹೇಳಿದೆ ನಾನು, ಅದಕ್ಕೆ ಸುಮಾರು ಜನ ಜಾಯಿನ್ ಆಗಿಲ್ಲ. ಆಯ್ತಾ? ಫುಲ್ ಕರೆಕ್ಟ್ ಆಗಿ ಓದ್ಕೋಬೇಕು, ಕ್ವಶನ್ ಅಷ್ಟೇನೆ, ಮೆಸೇಜು ಅಷ್ಟೇನೆ. ನಿನ್ನೆ ನೀನ್ ಜಾಯಿನ್ ಆಗಿಲ್ಲ. ಸರಿ, ಓಕೆ, ಬಾಯ್. ಕೂಡ ಏನಾದ್ರೂ ಕ್ವಶನ್ಸ್ ಇದ್ರೆ ಮೆಸೇಜ್ ಮಾಡಿ ನಮ್ಗೆ. ನಾಳೆ ನಿಮಗೆ ಗೂಗಲ್ ಟೆಸ್ಟ್ ಬರುತ್ತೆ. ಬಾಯ್ ಬಾಯ್.